ಓಂ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸಾ ನಿರಾಸೇ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ವ್ಯಾಸಂ ಆರಮಣಂ ನತ್ವಾ ಗುರೂನ್ ಪರಗುರೂನಪಿ ವ್ಯಾಖ್ಯಾಂ ಕರಿಷ್ಯೆ ಪ್ರಮಿತಾಂ ಸದಾಚಾರಸ್ಮೃತೇರಹಂ. ಸದಾಚಾರಸ್ಮೃತಿ ವ್ಯಾಖ್ಯಾರೂಪೇಣ ಆಹ್ನಿಕಕೌಸ್ತುಭಃ ವಿರಚ್ಯತೆ ಸ್ವಧೀ ಶುದ್ಧೈ ಶ್ರೀನಿವಾಸಾಖ್ಯ ಸೂರಿಣ. ಶ್ರೀನಿವಾಸ ತೀರ್ಥರು ಇದಕ್ಕೆ ಆಹ್ನಿಕ ಕೌಸ್ತುಭ ಅಂತ ವ್ಯಾಖ್ಯಾನ ಬರೀತಾ ನಿನ್ನೆ ಅದೆಲ್ಲ ಆರಂಭ ಎಲ್ಲ ಕೊಟ್ಟಿದ್ರು. ಏನೇನು ಪ್ರಶ್ನೆ ಬಂದಿತ್ತು ನಿನ್ನೆ ಎಲ್ಲ ಕೂಡ ಹೇಳಬೇಕಾದ್ರೆ ನಾವು ಕರ್ಮಾಚರಣೆ ಮಾಡಿ ಅದನ್ನು ಕಳ್ಕೊಳ್ಳೋಕ್ಕೋಸ್ಕರವಾಗಿ ಏನೋ ಮಾಡೋದಕ್ಕಿಂತ ಕರ್ಮಾಚರಣೆನ ಬಿಟ್ಟುಬಿಟ್ರೆ ಪ್ರಕ್ಷಾಳನಾಧ್ಯ ಪಂಕಸ್ಯ ದೂರಾದ ಅಸ್ಪರ್ಶನಂ ವರಂ. ಕೆಸರು ತೊಳ್ಕೊಳ್ಳೋದಕ್ಕಿಂತ ಮುಟ್ದೇ ಇರೋದು ವಾಸಿಯಲ್ಲ ಅಂತ ಪ್ರಶ್ನೆ ಬಂದರೆ ಹಾಗೆ ಸಾಧ್ಯ ಇಲ್ಲ. ಯಾಕೆ ಕರ್ಮ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಒಂದು. ಆಮೇಲೆ ವಿಹಿತ ಕರ್ಮ ಮಾಡದೆ ಹೋದರೆ ಪ್ರಯೋಜನ ಇಲ್ಲ. ವಿಹಿತ ಕರ್ಮ ಸುಮ್ಮನೆ ಮಾಡಿದರೆ ಬಂಧಕ. ಅದಕ್ಕಾಗಿ ಏನು ಮಾಡಬೇಕು, ಕೃಷ್ಣಾರ್ಪಣೆಯಿಂದನೇ ಮಾಡಬೇಕು ಅಂತ ಹೇಳೋದಕ್ಕೆ ಆಚಾರ್ಯರು ಹೊರಟಿದ್ದಾರೆ. ಕುರುವನ್ನೇವೇ ಕರ್ಮ ಎಲ್ಲಿವರೆಗೂ ಮಾಡ್ಬೋದು ಅಂದರೆ ಬದುಕಿರೋವರೆಗೂ ಮಾಡಬೇಕು. ಇನ್ನು ಉಸಿರಾಡ್ತಾನೆ ಬದುಕಿದ್ದಾನೆ, ಕರ್ಮ ಆಗ್ತಾ ಇದೆ ಅಂತ ಡೆಡ್, ಇನ್ನೇನು ಮಾಡೋಕ್ಕೆ ಬರೋದು, ಕ್ಲೋಸ್, ಅಲ್ಲಿ ಕ್ಲೋಸ್. ದೇರ್ಫೋರ್ ಬದುಕಿರೋವರೆಗೂ ಕರ್ಮ ಮಾಡಬೇಕು ಅಂತ ಈಶಾವಾಸ್ಯ ಹೇಳಿದೆ. ಸಂಧ್ಯಾವಂದನೆ ಇತ್ಯಾದಿಗಳೆಲ್ಲ ಕೂಡ, ಪೂಜೆ ಇತ್ಯಾದಿಗಳೆಲ್ಲ ಕೂಡ ಅಂಥ ಕರ್ಮಗಳಾದ್ದರಿಂದ ಅದ್ರ ಬಗ್ಗೆ ಹೇಳೋದಕ್ಕೆ ಆಚಾರ್ಯ ಹೊರಟಿದ್ದಾರೆ. ಅವರು ವಿಘ್ನ ಇಲ್ಲದೆ ಹೋದರೂ ಕೂಡ ಶಿಷ್ಯರಿಗೆ ಮಂಗಳಾಚರಣೆ ಮಾಡೋದರಿಂದ ವಿಘ್ನ ಪರಿಹಾರವಾಗುತ್ತೆ ತಿಳಿಸೋದಕ್ಕೋಸ್ಕರ ಮಂಗಳಾಚರಣೆ ಮಾಡಿದ್ದಾರೆ ಅಂತ ತಿಳಿಸಿ ಅದೆಲ್ಲ ಹೇಳಿತು. ಅವೆಲ್ಲ ನಮಸ್ಕಾರ ಮಾಡಬೇಕಾದ್ರೆ ಇಷ್ಟ, ವಿಶಿಷ್ಟ, ಅಧಿಕೃತ ಮೂರು ವಿಧವಾದಂಥ ದೇವತೆಗೆ ಮಾಡಬೇಕು. ದೇವರು ಮೂರು ಆಗಿದ್ದಾನೆ ಆಚಾರ್ಯರಿಗೆ. ಅದಕ್ಕೆ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೆ ನಿರ್ಮಮೋ ಯಾತಿ ಪರಂ ಜಯತಿ ಸೋ ಅಚ್ಯುತಃ. ಅಚ್ಯುತ ಸರ್ವೋತ್ತಮ ಅಂತ ತಿಳಿಸಿದರು. ಅಚ್ಯುತ ಅನ್ನೋದು, ಜಯತಿ ಅನ್ನೋದು ಎಂಥದ್ದು, ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಆದ ಕಾಲಕ್ಕೆ ಅದರಿಂದ ಏನಾಗುತ್ತೆ, ಕರ್ಮವನ್ನು ಈ ರೀತಿ ಮಾಡೋದ್ರಿಂದ ಶತ್ರುನ್ ಜಯತಿ, ಶತ್ರುಗಳನ್ನು ಗೆಲ್ತಾನೆ ಅಂತ ಅನ್ವಯ. ಇಲ್ಲದೆ ಹೋದರೆ ಅಚ್ಯುತ ಸರ್ವೋತ್ತಮನಾಗಿದ್ದಾನೆ ಅಂತ ಅನ್ವಯ. ಈಗ ಟ್ರಾನ್ಸಿಟಿವ್ ಫಾರಮ್, ಇಂಟ್ರಾನ್ಸಿಟಿವ್ ಫಾರಮ್ ಎರಡಕ್ಕೂ ಅರ್ಥ ಹೇಳಿದೆ. ತಥಾ ಹಿ ಶ್ರುತಿ ಕರ್ಮಣಾಂ ಕರ್ತವ್ಯತಾಮಾಹ, ಅದನ್ನು ಓದಬೇಕು. ಸೋಮಮಿನ್ಮ ಸುನ್ವಂತೋ ಇತಿ ಅಸ್ಯಾರ್ಥ ವೈಕುಂಠಸ್ಥ ಹರೇರ್ ವಾಕ್ಯಮೇತತ್. ಈಗ ತಥಾ ಹಿ ಶ್ರುತಿ ಕರ್ಮಣಾಂ ಕರ್ತವ್ಯತಾಮಾಹ. ಶ್ರುತಿ ಕರ್ಮ ಬಿಡಿ ಅಂತೆಲ್ಲೂ ಹೇಳಲೇ ಇಲ್ಲ. ಎಲ್ಲಿ ದೃಷ್ಟಾಂತ ಕೊಟ್ಟರು, ಸೋಮಮಿನ್ಮ ಸುನ್ವಂತೋ ಇತಿ ವೇದವಾಕ್ಯದಲ್ಲಿ ಬಂದಿದೆ. ಅದೇ ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಅರ್ಥ ಹೇಳಿದ. ಅಸ್ಯಾರ್ಥ ವೈಕುಂಠಸ್ಥ ಹರೇರ್ ವಾಕ್ಯಮೇತತ್. ವೈಕುಂಠದಲ್ಲಿರತಕ್ಕಂಥ ಶ್ರೀಹರಿಯ ಮಾತಿದು. ಹೇ ಲೋಕಾಹ ಮಾಮುದ್ದಿಶ್ಯ ಸೋಮಂ ಸುನ್ವಂತಹ. ನನ್ನನ್ನು ಕುರಿತು ಸೋಮವನ್ನು ಸುನ್ವಂತ ಅಂದರೆ ಯಜ್ಞ ಮಾಡೋದು ಅಂತ ಅರ್ಥ. ಯಜ್ಞದಲ್ಲೇ ಸೋಮಪಾನ ಬರೋದು. ಏವ ಸೋಮೋಪರಕ್ಷಿತಾನಿ ಯಾಗಾದೀನಿ ಕರ್ಮಾಣಿ ಕುರ್ವಂತ ಏವ ಮಾಂ ವಸು ಯಾಚತ. ನೀವು ಸುಮ್ಮನೆ ಬಂದು ನನ್ನ ಹತ್ರ ಬರಬೇಡಿ, ಕರ್ಮಾದಿಗಳನ್ನು ಮಾಡ್ಕೊಂಡು ಬನ್ನಿ. ಕೆಲಸಕ್ಕೆ ಒಂದು ದಿವಸನೂ ಹೋಗಿಲ್ಲ, ವಿ ವಾಂಟ್ ಇನ್ಕ್ರಿಮೆಂಟ್ ಅಂತ ಹೋದ್ರೆ ಏನಾಗುತ್ತೆ, ಅಲ್ಲಿಗೆ ಸಂಬಳ ಕೊಟ್ಟರೆ ಪುಣ್ಯ, ಅವನು ಇನ್ಕ್ರಿಮೆಂಟ್ ಯಾರು ಕೊಡ್ತಾರೆ? ಅದಕ್ಕೆ ನಾವು ಕೇಳೋ ಅಧಿಕಾರ ಯಾವ ಬರುತ್ತೆ ನಮಗೆ? ಯಜ್ಞಯಾಗ ಮಾಡಿಕೊಂಡು ದೇವ ಪೂಜೆ ಇತ್ಯಾದಿ ಮಾಡ್ಕೊಂಡಿದ್ರೆ ಆಗ ದೇವರ ಹತ್ರ ಹೋಗಿ ಏನಾದ್ರು ನಮ್ಮ ಸಂಕಷ್ಟ ಹೇಳ್ಕೊಳ್ಳೋಕೆ ಬರುತ್ತೆ. ಇಲ್ಲದೆ ಹೋದರೆ ಯಾವುದು ಕೆಲಸ ಬಿಟ್ಟು ಬರೋದಿಲ್ಲ. ಆದ್ದರಿಂದ ಕರ್ಮ ಅಂದ ಮೊದಲು ಕೆಲಸ ಮಾಡು, ಮುಂದಿನ ಮಾತು, ಕೆಲಸ ಮಾಡಿ ಮುಂದಿನ ಮಾತು. ಇಲ್ಲದೆ ಹೋದ್ರೆ ಇಲ್ಲವೇ ಇಲ್ಲ. ಸೋಮೋಪಲಕ್ಷಿತಾನಿ ಯಾಗಾದೀನಿ ಕರ್ಮಾಣಿ. ಇಲ್ಲಿ ಸೋಮಂ ಇನ್ಮ ಅಂತ ಹೇಳಿದ್ರಿಂದ ಸೋಮರಸವನ್ನು ಸುರಿಸೋ ಅಂದ್ರೆ ಅಷ್ಟೇ ಅರ್ಥ ಅಲ್ಲ, ಯಾಗೋಪೇಕ್ಷ ಎಲ್ಲ ಕರ್ಮನೂ ಮಾಡಬೇಕು ಅಂತ ಅರ್ಥ. ಯಾವುದು ಪ್ರಿಸ್ಕ್ರೈಬ್ಡು ಯಾವುದನ್ನು ಬಿಡಾಗಿಲ್ಲ. ಕರ್ಮಾಣಿ ಕುರ್ವಂತ ಏವ ಮಾಂ ವಸು ಯಾಚತ ಇತಿ. ಅತ್ರ ಕರ್ಮಣಿ ಕೃತೆ ಸತಿ ಭಗವಾನ್ ಫಲಂ ದದಾತಿ ಇತಿ ಗಮ್ಯತೆ. ಇದರಿಂದ ಹಾಗೆ ಮಾಡಿ ನನ್ನ ಹತ್ರ ಬನ್ನಿ, ನನ್ನ ಬೇಕಾದರೆ ಕೇಳಿ ಅಂತ ಹೇಳಿದ್ರಿಂದ ಫಲದ ಪ್ರಶ್ನೆ ಬರೋದು ಯಾವಾಗ ಅಂತ ಕೇಳಿದರೆ ಕರ್ಮಾಚರಣೆ ಮಾಡಿದ ಮೇಲೆ ಮಾತ್ರನೇ. ಮೋಕ್ಷ ಧರ್ಮೇ ಚ, ಮೋಕ್ಷ ಧರ್ಮದಲ್ಲಿ ಇದಕ್ಕೆ ಅರ್ಥ ಬರೋ ರೀತಿ ಶ್ಲೋಕ ಇದೆ ಅಂತ ಕೋಟ್ ಮಾಡಿದ್ರು. ಮೋಕ್ಷ ಧರ್ಮ ಅಂದರೆ ಮಹಾಭಾರತದ ಶಾಂತಿ ಪರ್ವದ 3 ಉಪಪರ್ವಗಳಲ್ಲಿ ಒಂದು. ಮೊದಲೇದು ಅಪಧರ್ಮ ಪರ್ವ, ಆಮೇಲೆ ರಾಜಧರ್ಮ ಪರ್ವ, ಇನ್ನೊಂದು ಮೋಕ್ಷ ಧರ್ಮ ಪರ್ವ ಅಂತ 3 ಪ್ರಥಮ ಪರ್ವಗಳು ಅದರಲ್ಲಿ ಹೇಳಿದ್ದಾರೆ. ತೈರಿಷ್ಟ ಪಂಚಕಾಲಜ್ಞೈ ಏಕಾಂತಿಭಿರ್ನರೈ ಭಕ್ತ್ಯಾ ಪರಮಯಾ ಯುಕ್ತೈ ಮನೋವಾಕ್ ಕರ್ಮಭಿಸ್ ಸದಾ. ತೈಹಿ ಇಷ್ಟ ಪಂಚಕಾಲಜ್ಞೈ, ಪಂಚಕಾಲಗಳನ್ನು ತಿಳಿದಿರಬೇಕು. ಏಕಾಂತಿಭಿರ್ನರೈ, ಏಕಾಂತ ಭಕ್ತರಾದ ಮನುಷ್ಯರಾಗಿರಬೇಕು. ಭಕ್ತಿಯಿಂದ ಭಕ್ತ್ಯಾ ಪರಮಯಾ ಯುಕ್ತೈ, ಬರೀ ಭಕ್ತಿ ಸಾಲದು, ಎಷ್ಟಿರಬೇಕು?
ಪರಮಭಕ್ತಿ ಬೇಕು. ಸುಮ್ಮನೆ ಪಾಸ್ ಆಗ್ಲಿಕ್ಕೆ ಓದ್ತಾನೆ, ಭಾರಿ ಇಂಟ್ರೆಸ್ಟ್ ಇಲ್ಲ. ಸೆಕೆಂಡ್ ಕ್ಲಾಸ್ ಟ್ರೈ ಮಾಡ್ತಾನೆ, ಸ್ವಲ್ಪ ಬೆಟರು. ಫಸ್ಟ್ ಕ್ಲಾಸ್ ಟ್ರೈ ಮಾಡ್ತಾನೆ, ಇನ್ನೂ ಇಂಟ್ರೆಸ್ಟ್ ಇದೆ. ಫಸ್ಟ್ ರ್ಯಾಂಕೇ ಬರಬೇಕು ಅಂತಾನೆ. ಅದೇನದು ಭಾರಿ ಆಸೆ ಇದೆ, ಭಾರಿ ಶ್ರದ್ಧೆ ಇದೆ. ಇಲ್ದೋದ್ರೆ ಆಗ್ತಿರ್ಲಿಲ್ಲ. ದೇವ್ರ ಪೂಜೆ ಆಗಬೇಕು, ದೇವ್ರು ಮೆಚ್ಚಾಗಿ ಆಗಬೇಕು ಅಂತಿದ್ರೆ ಅವಾಗೇನಾಗುತ್ತಾಗ ಅಡುಗೆ ಮಾಡೋರಿಗೆ ಯಾರು ಭಾರಿ ಬೇಕಾದವ್ರು ಬಂದಾಗ ಬರೀ ಸಾಮಾನ್ಯ ಅಡುಗೆ ಮಾಡೋದಿಲ್ಲ, ಏನು ಮಾಡ್ತಾರೆ, ಸ್ಪೆಷಲ್ ಮಾಡ್ತಾರೆ. ಅದು ಕೂಡ ಅವ್ರಿಗೆ ಯಾವ್ದು ಇಷ್ಟ ಅಂತ ಕೇಳ್ಕೊತಾರೆ. ಅವ್ರನ್ನೇ ಕೇಳೋಕ್ಕಾಗದೆ ಹೋದರೆ ಅವ್ರಿಗೆ ಕ್ಲೋಸರನ್ನು ಕೇಳ್ತಾರೆ, ಅವ್ರಿಗೆ ಯಾವ್ದು ಭಾರಿ ಇಷ್ಟ ಅಂತೇಳಿ. ಅದನ್ನು ಭಾರಿ ಸಣ್ಣ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಇಷ್ಟ ಅಂತೇಳಿ ಏನೋ ಮಾಡಿ ಕೊಡಿಸ್ಬಿಡೋಲ್ಲ, ಅದು ಭಾರಿ ಸಣ್ಣ ಮಾಡಬೇಕು. ಅವ್ರು ಲೈಕ್ ಮಾಡಿಬಿಟ್ರೆ ಅಕಸ್ಮಾತ್ ಲೈಕ್ ಮಾಡಿದ್ರೆ ಅಯ್ಯೋ ಮಾಡಿದ್ದೆಲ್ಲ ಏನಾಯಿತು, ವೇಸ್ಟ್ ಆಯಿತು, ಅವ್ರು ಇಡಿಸ್ಲೇ ಇಲ್ಲ ಅವರಿಗೆ ಅಂತ ಬೈದ್ಬಿಡ್ತಾರೆ. ಅದಕ್ಕೆ ಅಷ್ಟೆಲ್ಲ ಬೇಕು, ಶ್ರದ್ಧೆ ಅದೆಲ್ಲ ಥ್ರೋಟ್ ಕಾಣಿಸ್ತಾ ಇದ್ದಾರೆ. ಯಾರೋ ಬಂದರೆ ಶ್ರದ್ಧೆಯಿಂದ ಹಾಕೋದಿಲ್ಲ. ಬೇಕಾದವ್ರು ಬಂದಾಗ ಶ್ರದ್ಧೆ, ದೇವರು ಅತ್ಯಂತ ಹೆಚ್ಚು ಬೇಕಾದವನು. ಯಾತಕ್ಕೆ, ಬೇಕಾದವ್ರು ಕೊಡೋರು ಬೇಕಾಗ್ತಾರೆ, ಹೊತ್ತಾರೆ. ಬೇಕಾದನ್ನು ಕೊಡೋರು ಬೇಕಾಗ್ತಾರೆ. ನಾವು ಬೇಕಾದ ಮೋಕ್ಷ ಅದು ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಅದು ಯಾರಿಗಿರೋ ಸ್ವಾತಂತ್ರ್ಯನ, ಅದರಿಂದ ದೇವರು ಭಾರಿ ಬೇಕಾಗಬೇಕು. ಯಾತಕ್ಕೆ ಅಂದರೆ ಭಾರಿ ಬೇಕಾದ ಕೊಡ್ತಾನೆ. ಆದ್ದರಿಂದ ಕೃತೆ ಸತಿ ಭಗವಾನ್ ಫಲಂ ದದಾತೀತಿ ಗಮ್ಯತೆ ಹರಿ ಯುಕ್ತೈ ಮನೋವಾಕ್ ಕರ್ಮಭಿಸ್ಸದ. ಮನಸ್ಸು, ಮಾತು, ಕರ್ಮ, ಕಾಯೇನ ಮನಸ ವಾಚ, ಅದರಿಂದ ಪೂರ್ಣ ಕೂಡಿಕೊಂಡು ಪರಮಶ್ರದ್ಧೆಯಿಂದ ಪಂಚಕಾಲಗಳನ್ನು ತಿಳಿದು ಹರಿಯನ್ನು ಏಕಾಂತ ಭಕ್ತಿಯಿಂದ ಆರಾಧನೆ ಮಾಡಿದವರಿಗೆ ಫಲ ಅಂತ ಹೇಳಿದ್ದರಿಂದ ಕರ್ಮ ಬಿಡಾಗಿಲ್ಲ, ಸುಮ್ಮನೆ ಮಾಡಾಗಿಲ್ಲ, ಸರಿಯಾಗಿ ಮಾಡಬೇಕು ಅಂತಾಯ್ತು. ಪಂಚಕಾಲ ಅಸ್ತು ಉಕ್ತಾ ಪಂಚರಾತ್ರಾಗಮೇ. ಇಲ್ಲಿ ಪಂಚಕಾಲಗಳು ಯಾವುದು ಅಂತ ಪ್ರಶ್ನೆ. ಪಂಚಕಾಲ ತಿಳ್ಕೋಬೇಕು ಅಂತ ಹೇಳಿದ್ರಲ್ಲ, ಯಾವುದು ಪಂಚಕಾಲಗಳು ಅಂದರೆ ಪಂಚರಾತ್ರಲ್ಲಿ ಹೇಳಿದ್ದಾರೆ ಅಂತ ಕೋಟ್ ಮಾಡ್ತಾರೆ. ರಾಮ ಅಭಿಗಮನಂ ಪೂರ್ವಂ ಉಪಾದಾನ ಮತಃ ಪರಂ ಇಜ್ಜಾ ಸ್ವಾಧ್ಯಾಯ ಕಾಲೌ ಚ ಯೋಗಕಾಲ ತಥೈವ ಚ. ಇವು ಪಂಚಕಾಲಗಳು. ಹೇ ರಾಮ ಇತಿ ಸಂಬೋಧನ. ಅಲ್ಲಿ ಪ್ರಶ್ನೆ ಬಂದಿರೋದು ರಾಮನನ್ನು ಕುರಿತು ಮಾತಾಡ್ತಾ ಇದ್ದಾರೆ, ಅದಕ್ಕೆ ರಾಮ ಅಂತ ಬಂದು. ಪಂಚಕಾಲಸ್ತು ಇತ್ತಂ, ಪಂಚಕಾಲಗಳು ಹೀಗೆ. ಅಹೋರಾತ್ರಿಶ್ಚ ಸಮಾನೇ. ಅಹೋರಾತ್ರಿ ಒಂದು ಕಾಲ. ಸಾರ್ಧ ಸಪ್ತಘಟಿಕಾತ್ಮಕ ರಾತ್ರಿ ಚತುರ್ಥಭಾಗಸ್ಯ ಮಧ್ಯೆ ಪೂರ್ವಾಹ ಸಾರ್ಧ ಚತುಸ್ರೋ ಘಟಿಕಾ ಯೋಗಕಾಲ. ಯೋಗಕಾಲ ಅಂತ ಒಂದು ಕಾಲ. ಯಾವ ಕಾಲ ಅದು? ಸಾರ್ಧ ಸಪ್ತಘಟಿಕಾತ್ಮಕ ರಾತ್ರಿ ಚತುರ್ಥ ಭಾಗಸ್ಯ ಮಧ್ಯೆ ಪೂರ್ವಾಹ ಸಾರ್ಧ ಚತಸ್ರಃ ಘಟಿಕಾ. ರಾತ್ರಿಯ ಕೊನೆಯ ಭಾಗದ 4 ಗಳಿಗೆ ಗೊತ್ತಾಯ್ತು, ಅದು ಏನಂತಾರೆ, ಯೋಗಕಾಲ ಅಂತ ಕರೀತಾರೆ. ರಾತ್ರಿ ಶೇಷಸ್ಯ ಅರುಣೋದಯಾಖ್ಯಾ ತಿಸ್ರಃ ಘಟಿಕಾ ಅಹ್ನಃ ಆದ್ಯ ಪ್ರಹಾರಶ್ಚ ಅಭಿಗಮನ ಕಾಲ. ರಾತ್ರಿಯ ಉಳಿದ ಭಾಗ ಮತ್ತು ಹಗಲಿನ ಮೊದಲನೇ ಪ್ರಹಾರ, ಅದಕ್ಕೆ ಅಭಿಗಮನ ಕಾಲ ಅಂತ ಕರೀತಾರೆ. ಯೋಗ ಕಾಲ, ಅಭಿಗಮನ ಕಾಲ. ತತ್ರ ಶೌಚಾದಿ ದೇವಪೂಜಾಂತಂ ಕರ್ಮ ಕಾರ್ಯ. ಶೌಚದಿಂದ ಪ್ರಾರಂಭ ಮಾಡಿ ದೇವಪೂಜೆಯವರೆಗಿನ ಕೆಲಸಗಳನ್ನೆಲ್ಲ ಅಭಿಗಮನ ಕಾಲದಲ್ಲಿ ಮಾಡಬೇಕು. ಶಿಷ್ಟಪ್ರಹರ ಪ್ರಹರ ಅಂದ್ರೇನು? ಪ್ರಹರ, ಯಾಮ, ಪ್ರಹಾರ ಅಂತ ಕರೀತಾರೆ. ಪ್ರಹರ ಅಂತ ಹೇಳಿದರೆ ಯಾಮ 3 ತಾಸು. ಪೃಷ್ಠಪ್ರಹಾರ 3 ಯಾಮಗಳು ಅಂದರೆ ಮೊದಲನೇ ಯಾಮ ಅಂದರೆ 9 ಗಂಟೆವರೆಗೆ. ಅಷ್ಟೊಳಗೆ ದೇವಪೂಜಾದಿಗಳಿಗೆ ಪ್ರಶಸ್ತವಾದ ಕಾಲ. ಮೈಂಡ್ ಭಾರಿ ಫ್ರೆಶ್ ಆಗಿರುತ್ತೆ. ಯಾಕೆಂದರೆ ಇನ್ನು ಹಸಿವು ಬಾಯಾರಿಕೆ ಶುರುವಾಗಿರೋದಿಲ್ಲ. ಹೊತ್ತಾನೆ 11 ಗಂಟೆ ದೇವ್ರ ಪೂಜೆ ಕೂತ್ರೆ ಆಗಲೇ ಅರ್ಧಕ್ಕರ್ಧ ದೇವರಿಗಿಂತ ಇದೇ ಜಾಸ್ತಿ ಆಗಿಬಿಟ್ಟು ಬೆಳಿಗ್ಗೆ ಆದಾಗ ಇನ್ನೂ ಚಾನ್ಸಸ್ ಇರೋದಿಲ್ಲ. ಆದ್ದರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಮಾಡ್ಲಿಕ್ಕೆ ಬರುತ್ತೆ. ಒಳ್ಳೆ ಕಾಲ, ಹಸಿವು ಅನಿಸೋದಿಲ್ಲ. ಆಗ ತಮಾಷೆಯಿಂದ ರಾತ್ರಿ ಉಪವಾಸ ಮಲಗಿದ್ದರೂ ಕೂಡ ಬೆಳಿಗ್ಗೆ ತಕ್ಷಣ ಹಸಿವು ಆಗಲ್ಲ. ಗೊತ್ತಾಯ್ತು, ಸ್ವಲ್ಪ ಹೊತ್ತದು ಕೊಟ್ಟೆ ಕೊಡೋದು. ಇಲ್ಲದವ್ರು ಏಕಾದಶಿ ಅನೇಕ ಮಾಡೋಕ್ಕೆ ಆಗ್ತಿರಲಿಲ್ಲ, ಏನಾಗಲ್ಲ. ಆ ಕಾಲದಲ್ಲಿ ಫ್ರೆಶ್ನೆಸ್ ಬಂದುಬಿಡುತ್ತಾಗ. ಏಕಾದಶಿ ಸಾಕಾದ್ರೆ ಎಷ್ಟೇ ಸುಸ್ತಾಗಿದ್ದರೂ ಕೂಡ ಬೆಳಿಗ್ಗೆ ಹೇಳೋ ಹೊತ್ತಿಗೆ ಫ್ರೆಶ್ ಆಗಿರುತ್ತೆ. ಆ ಕಾಲಕ್ಕೆ ತಕ್ಕಂತೆ ಮೈಂಡ್ ಏನಾಗುತ್ತೆ, ಅದು ಬಾಡಿ ಸೆಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಆ ಕಾಲದಲ್ಲಿ ಅವರು ದೇವಪೂಜೆ ಮಾಡಿ ಮುಗಿಸ್ಬಿಡ್ಬೇಕು ಅಷ್ಟೊತ್ತಿಗೆ. ತೇಷು ಅದಕ್ಕೆ ತುಂಬ ಜನ ಹೇಳ್ತಾರೆ, ನಮಗೆ ಹಸಿವು ತಡೆಯೋಕ್ಕಾಗೋದಿಲ್ಲ, ಏನು ಮಾಡೋಣ ಅಂದರೆ ಅಷ್ಟೊಳಗೆ ದೇವ್ರ ಪೂಜೆ ಮಾಡು ಅಂತ ಹೇಳಿದ್ರೆ ಆಯ್ತು. ಆ ದೇವ್ರ ಪೂಜೆ 12 ಗಂಟೆಗೆ ಮಾಡಬೇಕು ಅಂತ ವಿಧಿ ಇದ್ರೆ ಏನಾಗ್ತಿತ್ತಾಗ 100 ಎಕ್ಸ್ಕ್ಯೂಸ್ ಕೇಳ್ಬೋದು. ಆಗಲ್ಲ, ಅದು ಸರ್ ಅಸಿಡಿಟಿ, ಗ್ಯಾಸು ಗೀಸು 100 ಹೇಳ್ಬೋದಾಗಿತ್ತು. ಬೆಳಿಗ್ಗೆ ಯಾವ ಗ್ಯಾಸು ಬರಲ್ಲ ಅಷ್ಟೊತ್ತಿಗೆ. ಉಪಾದಾನೇಜ್ಯ ಸ್ವಾಧ್ಯಾಯಾನಾಂ ಕಾಲಾಹ. ಮುಂದಿನ ಕಾಲ ಇದೆಯಲ್ಲ, ಉಪಾದಾನ, ಇಜ್ಯ, ಸ್ವಾಧ್ಯಾಯ. ಉಪಾದಾನ ಅಂದರೆ ತಗೊಳ್ಳೋದು, ಕೊಡೋದು ಇತ್ಯಾದಿ. ಆಮೇಲೆ ಇಜ್ಯ ಯಜ್ಞದ ಕಾಲ. ಆಮೇಲೆ ಸ್ವಾಧ್ಯಾಯ ಅಂದರೆ ಓದೋದು, ಪಾಠ ಬ್ರಹ್ಮಯಜ್ಞಾದಿಗಳ ಕಾಲ. ತೇಷು ಮಧ್ಯಾಹ್ನ ಸಂಧ್ಯಾಂತಂ ಕೃತಿ. ಆ ಕಾಲದೊಳಗೆ ಮಾಧ್ಯಾಹ್ನಿಕ ಸಂಧ್ಯಾವಂದನೆಯವರೆಗೂ ಕೂಡ ಎಲ್ಲ ಮಾಡಬಹುದು. ಗೋಗ್ರಾಸ ಭೋಜನಾನಿ ಇತಿಹಾಸ ಪ್ರಭೃತಿಭಿ ವೇದಾರ್ಥಾವಧಾರಣಂ ಸಾಯಂ ಸಂಧ್ಯಾಂತಂ ಇತ್ಯೇತಾನಿ ಕ್ರಮಾತ್ ಕಾರ್ಯಾಣಿ.
ಸಾಯಂಕಾಲ ಸಂಧ್ಯಾ ಅನ್ನೋವರೆಗೂ ಗೋಗ್ರಾಸ ಭೋಜನ ಇತಿಹಾಸ ಪ್ರಭೃತಿ ವೇದಾರ್ಥಾವಧಾರಣ ಸಾಯಂಕಾಲ ಸಂಧ್ಯಾ ವಂದ್ಯರಿಗಿರ್ತಕ್ಕಂಥ ಕಾಲ ಮುಂದಿನ ಕಾಲ. ಈಗ 5 ಕಾಲ ಮಾಡಿ ಗೊತ್ತಾಯ್ತಾ. ಅರುಣೋದಯದವರೆಗೆ ಫಸ್ಟ್ ಸ್ಟೇಜು ಅದೆಲ್ಲ ಏನೇನು ಬರುತ್ತೆ ಅಲ್ಲಿಗೀಗ. ಅರುಣೋದಯದವರೆಗೂ ಇನ್ನೂ ಶೌಚ ಶುರುವಾಗಿಲ್ಲ. ಬೆಳಿಗ್ಗೆ ಹೇಳೋದು ಇಷ್ಟೇ. ಶೌಚಾದಿಂದ ಹಿಡಿದು ದೇವ್ರ ಪೂಜೆವರೆಗೂ ಮೊದಲನೇ ಯಾಮ, ಅದು 2ನೇ ಭಾಗ. 3ನೇದು ಸ್ವಾಧ್ಯಾಯ ಇತ್ಯಾದಿವರೆಗೆ ಹಿಡಿದ್ಬಿಟ್ಟು ಮಧ್ಯಾಹ್ನದ ಭೋಜನದವರೆಗೂ ಅದು. ಅಲ್ಲಿಂದ ಸಾಯಂಕಾಲ ಸಂಧ್ಯಾ ವಂದನೆಗೆ ಇನ್ನೊಂದು ಭಾಗ, 5 ಭಾಗ. ಸಾಯಂಕಾಲ ಸೂರ್ಯ ಮುಗಿದ ಕರ್ಮ ಪ್ರಧಾನ ಆನ್ನಿಕ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಹೆಚ್ಚಿನ ಕರ್ಮಗಳೆಲ್ಲ ಹಗಲಲ್ಲೇ ಮುಗಿದೋಗ್ಬಿಡುತ್ತೆ. ರಾತ್ರಿ ಸಾಯಂಕಾಲ ಸಂಧ್ಯಾ ವಂದನೆ ಕೂಡ ಇದು ಸೂರ್ಯ ಮುಗಿಗಿಂತ ಮುಂಚೆನೇ ಮಾಡಬೇಕು. ಅದಕ್ಕೆ ಆನ್ನಿಕ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಹೆಚ್ಚಾಗಿ ರಾತ್ರಿ ಬರೋದಕ್ಕಿಂತ ಎಲ್ಲ ಕೆಲಸ ಆಗೋಗ್ಬಿಟ್ಟಿದೆ, ಮುಖ್ಯವಾದ ಕೆಲಸಗಳೆಲ್ಲ. ಆ ಸ್ಟೇಜಲ್ಲಿ ವಿಭಾಗ ಮಾಡಿ ಮುಂದಿನ ಭಾಗ ಇದೆ. ಅಷ್ಟಾದ ಮೇಲೆ ಸರ್ವದಾ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ, ಅದಕ್ಕೆ ಅರ್ಥ ಕಟ್ಟಿರಾಗ. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ನಂದಿದೆ. ಇದು ವಿಧ, ಆದ್ದರಿಂದ 9 ವ್ಯಾಖ್ಯಾನ ದಾಟಿ ಹೋಗಬೇಕು, ಅಲ್ಲಿವರೆಗೆ ಅದು ಸಿಗೋದಿಲ್ಲ. ಎಷ್ಟು ದೊಡ್ಡ ವ್ಯಾಖ್ಯಾನ ಇದೆ ಒಂದಕ್ಕೆ ಸುಮಾರು 20-25 ಕೂಡ ಬರ್ತದೆ. ಅದು ಸಾಯಂ ಪೂಜಾ ಅಷ್ಟೇ. ಸಾಯಂಕಾಲ ಸಂಧ್ಯಾವನ್ನು ಆದಷ್ಟು ಪೂಜೆ ಮಾಡಿಬಿಡ್ಬೇಕು. ಸಾಯಂಕಾಲ ಸಂಧ್ಯಾವನ್ನು ಮುಗಿಯೋ ಹೊತ್ತಿಗೆ ಹಗಲು ಮುಗಿದೋಗುತ್ತೆ, ರಾತ್ರಿ ಮುಗಿದೋಗುತ್ತೆ, ಇನ್ಕ್ಲೂಡ್ ಆಗುತ್ತೆ. ಅವಾಗ ಸಾಯಂಕಾಲದ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಮಾಡಿದ್ರೆ ಆಗೋಯ್ತು. ನನು ಯೇಷು ಭಗವದರ್ಪಣ ಇತಿ ಕರ್ತವ್ಯತಾರೂಪಂ ಕಾನಿ ತಾನಿ ಕರ್ಮಾಣಿ ಇತ್ಯಾಕಾಂಕ್ಷಾಯಾಂ ತಾನಿ ದರ್ಶಯಿತು ಬ್ರಹ್ಮಮುಹೂರ್ತ ಕಾರ್ಯಂ ಕರ್ಮ ತಾವದಾಹ ಸ್ಮೃತ್ಯೆ. ನನು ಯೇಷು ಭಗವದರ್ಪಣಂ ಇತಿ ಕರ್ತವ್ಯತಾರೂಪಂ ಕಾನಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಈ ಕರ್ಮದಲ್ಲಿ ಅತಿ ಮುಖ್ಯವಾದ ಭಾಗ ಭಗವದರ್ಪಣ. ಅದು ಮಾಡದೆ ಸಬ್ಮಿಟ್ ಮಾಡದೆ ಹೋದರೆ ಎಷ್ಟು ಮಾಡಿದರೂ ಕೂಡ ಏನದು ವೇಸ್ಟ್ ಇದ್ದಾಗ. ಹೇಳಿದ ಪರೀಕ್ಷೆ ಎಲ್ಲ ಬರೆದ, ಆನ್ಸರ್ ಎನಿ 6 ಅಂದರೆ 10 ಬರೆದು ಹಾಕ್ಬಿಟ್ಟ, ಸಬ್ಮಿಟ್ ಮಾಡದೆ ಮನೆಗೆ ಹೋಯ್ದುಬಿಟ್ಟು ಏನು ಉಪಯೋಗ ಅದರಿಂದ. ಅದು ಭಗವದರ್ಪಣ ಎಂಬುದು ಯಾವುದೇ ಕರ್ಮ ಕೂಡ ಸಾರ್ಥಕವಾಗೋದು ದೇವರು ಅರ್ಪಿಸಿದಾಗ ಮಾತ್ರ. ಅದು ಇತಿ ಕರ್ತವ್ಯ ಅಂತಾದ್ರೇನೋ ಮೇನ್ ಪಾರ್ಟ್. ವಿಥೌಟ್ ದಟ್ ಅದು ಕೆಲಸನೇ ಮಾಡೋದಿಲ್ಲ. ಕಾನಿ ತಾನಿ ಕರ್ಮಾಣಿ, ಇನ್ನು ಕರ್ಮಗಳು ಯಾವುದು? ಈಗ ತ್ಯಾಕಾಂಕ್ಷಾಯಾಂ ತಾನಿ ದರ್ಶಯಿತು ಬ್ರಹ್ಮ ಮುಹೂರ್ತ ಕಾರ್ಯಂ ಕರ್ಮ ತಾವದಾಹ ಸ್ಮೃತ್ವೆ. ಅದು ಬ್ರಹ್ಮ ಮುಹೂರ್ತದ ಕರ್ಮ ಹೇಳ್ತಾರೆ ಸ್ಮೃತ್ವೇತಿ. ಸಮುತ್ಥಾಯ ವಿಷ್ಣುಂ ಅದು ಯೋಗ ಕಾಲ ಅಂತ ಹೇಳಿದ್ರಲ್ಲ, ಅದು ಸಮುತ್ಥಾಯ ವಿಷ್ಣುಂ ಸ್ಮೃತ್ವ ಇತಿ ಅನ್ವಯ. ವಿಷ್ಣು ಸ್ಮರಣೆ ಮಾಡಿನೇ ಹೇಳಬೇಕೆ ಹೊರತು ಎದ್ಮೇಲೆ ಸ್ಮರಣೆ ಮಾಡೋದಲ್ಲ. ಸ್ಮೃತ್ವೇತಿ ಅನುವಾದ ಬಲಾತ್ ವಿಧಿ ಕಲ್ಪ್ಯತೆ. ಸ್ಮೃತ್ವ ಅಂತ ಹೇಳಿದ್ರಿಂದ ಅದು ವಿಧಿ, ಅದು ಯಾವಾಗಲೂ ಸ್ಮರಣೆ ಮಾಡಿದ್ರಲ್ಲ ಆ ಕಾಲಕ್ಕೆ ಮಾಡಬೇಕು. ಸಮುತ್ಥಾಯ ನಿದ್ರಾತಃ ಸಮ್ಯಕ್ ಪ್ರಬುದ್ಧ್ಯ ವಿಷ್ಣುಂ ಸ್ವದೇಹೇ ಜಾಗೃತಾದಿ ದಾತೃತೆಯ ವಿಶ್ವಾದಿರೂಪೇಣ ಪ್ರವಿಷ್ಟಂ ಹರಿಂ ಸ್ಮರೇದಿತಿ. ಅದು ವಿಶೇಷಾಂಶಗಳು. ಮಲಗಬೇಕಾದ್ರೆ ಪ್ರಾಜ್ಞನಾಮಕ ಪರಮಾತ್ಮ ಸ್ಮರಣೆ ಮಾಡಿ ಮಲಗಬೇಕು. ಹೇಳಬೇಕಾದ್ರೆ ಜಾಗ್ರದ ಅವಸ್ಥಾ ಪ್ರೇರಕ ರೂಪ ಯಾವುದು? ವಿಶ್ವ. ಸೊ ವಿಶ್ವರೂಪ ಸ್ಮರಣೆ ಮಾಡಿಕೊಂಡೇ ಹೇಳಬೇಕು. ಅದಕ್ಕೆ ಸಮುದ್ದೇಶ್ಯ ವಿಷ್ಣುಂ ಸ್ವದೇಹೇ ಜಾಗೃತೆ ವಿಶ್ವಾದಿರೂಪೇಣ ಪ್ರವಿಷ್ಟಂ ಹರಿಂ ಸ್ಮರೇದಿತಿ. ಮುಖಂ ವ್ಯಾದಾಯ ಸ್ವಪತಿ ಇತ್ಯತ್ರ ಸುತ್ವಾ ಮುಖಂ ವ್ಯಾದತ್ತ ಇತಿವತ್. ಇಲ್ಲಿ ಮುಖಂ ವ್ಯಾದಾಯ ಸ್ವಪಿತಿ, ಮುಖ ತೆಗೆದು ಅವನು ನಿದ್ದೆ ಮಾಡ್ತಿದ್ದಾನೆ ಅಂತ ಹೇಳಬೇಕಾದ್ರೆ ಸುತ್ವಾ ಮುಖಂ ವ್ಯಾದತ್ತ ಮರೆಕೊಂಡು ಬಾಯಿ ತೆಗೆಯೋದು ಅಂತ ಹೇಳೋ ಹಾಗೆ ಇಲ್ಲಿ ಸ್ಮರಣೆ ಮಾಡೇ ಹೇಳಬೇಕೆ ಹೊರತು ಎದ್ಮೇಲೆ ಸ್ಮರಣೆ ಮಾಡಬೇಕು ಅಂತ ಅರ್ಥ ಅಲ್ಲ. ಹರೇ ಗೋವಿಂದ ಎಂದೇಳು ಹೇಳ್ತಿರ್ಬೇಕಾದ್ರೆ ಸ್ಮರಣೆ ಮಾಡಬೇಕೆ ಹೊರತು ಆಮೇಲಲ್ಲ. ಯದ್ವಾ ಸಮುತ್ಥಾನಾತ್ ಪೂರ್ವಂ ಅಲ್ಪಬೋಧನ ಕಾಲೇ ಪರವಶೇಪಿ ವಾರಂ ವಾರಂ ಸ್ಮೃತ್ವಾ ತತಃ ಶಯನಾದುತ್ಥಾಯ ದೇಹಾಂತರ್ವರ್ತಿ ಇತರ ಪದಾರ್ಥ ಜ್ಞಾನಂ ಯಥಾ ಸ್ಯಾತ್ ತಥಾ ಉತ್ಥಾಯ ಪುನಃ ಗಜೇಂದ್ರ ಮೋಕ್ಷಣ ಪಾಠಾದಿ ಸ್ತೋತ್ರರೂಪೇಣ ವಿಷ್ಣುಂ ಸ್ಮೃತ್ವಾ ತಥೋ ಯಥಾವಿಧಿ ತತ್ಪರಿವಾರತ್ವೇನ ರಮಾ ವಿರಿಂಚಾದೀನ್ ಸೋತ್ತಮಾನ್ ಸ್ಮೃತ್ವಾ ತತಃ ಶ್ರೋತ್ರಿಯಾದೀನ್ ಅವಲೋಕ್ಯ ಯಥಾವಿಧಿ ವಿಧಿಮನತಿಕ್ರಮ್ಯ ಕೃತಶೌಚ ಇತ್ಯರ್ಥಃ. ಎಕ್ಸ್ಪ್ಯಾಂಡೆಡ್ ಫಾರಮ್ ಏನು ಅಂದರೆ ಹೇಳೋ ಸ್ಟೇಜ್ 2. ತದ್ವಾ ಸಮುತ್ಥಾನಾತ್ ಪೂರ್ವಂ ಅಲ್ಪಬೋಧನ ಕಾಲೇ, ಇನ್ನು ಪೂರ್ತಿ ಎದ್ದಿಲ್ಲ, ಇನ್ನು ಎಲ್ಲ ಕಣ್ಣು ಬೀಳ್ತಾ ಇದ್ದಾನೆ.
ಅವಾಗೇನು ಮಾಡಬೇಕಾಗ ಇನ್ನು ಪೂರ್ತಿ ಎಚ್ಚರ ಇಲ್ಲ. ಆಗಲೇ ಪರವಶೋಪಿ ವಾರಂ ವಾರಂ ಶ್ರುತ್ವ ವಾಯಿಂದ ವಿಷ್ಣು ವಿಷ್ಣು ಅಂತ ಹೇಳಬೇಕು ಮೊದಲು. ತತಃ ಶಯನಾದುತ್ಥಾಯ, ಆಮೇಲೆ ಹಾಸಿಗೆ ಬಿಟ್ಟು ಎದ್ದ. ಹಾಸಿಗೆ ಕಣ್ಣು ತೆಗೆದ ಒಂದು ಹೇಳೋದು, ಹಾಸಿಗೆ ಬಿಟ್ಟು ಹೇಳೋದು ಎರಡನೇದು. ಕಣ್ಣು ತೆಗೆದು ಹೇಳೋದು ಒಂದು, ಹಾಸಿಗೆ ಬಿಟ್ಟು ಹೇಳೋದೊಂದು. ಇದು ಪೂರ್ತಿ ಎಚ್ಚರ ಆಗೋದು ಎದ್ದ ಮೇಲೆ. ಉತ್ಥಾಯ ದೂರ ದೂರ ಇವ ಎದ್ದ. ಈಗ ಮೊದಲು ಕಣ್ಣು ತೆಗೆದೆದ್ದ, ಆಮೇಲೆ ಹಾಸಿಗೆಯಿಂದ ಕೆಳಗೆ ಎದ್ದ. ಎದ್ದ ಮೇಲೆ ಗೇಹಾಂತರ್ವರ್ತಿ ಇತರ ಪದಾರ್ಥ ಜ್ಞಾನಂ ಯಥಾ ಸ್ಯಾತ್. ಮನೆಯೆಲ್ಲ ಎಚ್ಚರ, ಎಲ್ಲಿದ್ದೇನೆ ಎಲ್ಲೋ ಎಲ್ಲ ಜ್ಞಾಪಕ ಆಯ್ತು ಅವನಿಗೀಗ. ಎಲ್ಲಿದ್ದೇನೆ, ಯಾವ ರೂಮು, ಮನೆ ಯಾವುದು, ಊರು, ದೇಶ, ಕಾಲ ಎಲ್ಲ ನೆನಪಾಯ್ತಲ್ಲ. ಹೊಸೂರಿಗೆ ಹೋದಾಗ ಜ್ಞಾಪಕ ಆಗಲಿ, ಎಲ್ಲ ಮನೆಗೆ ಎದ್ಬಿಟ್ಟಿರ್ತಾನೆ ಸುಸ್ತಾಗಿ, ಏನೋ ಜ್ಞಾಪಕ ಮಾಡ್ಕೊಳ್ತಿರ್ತಾರೆ. ಜೋರ ಕಾಫಿ ಅಂತ ಕೂತಾರೆ, ಬಡಿಯೋರು ಇರೋದೇ ಇಲ್ಲ, ಔಟ್ ಆಫ್ ಅಷ್ಟೇ. ಆಮೇಲೆ ಎಲ್ಲ ಓಹೋ ಯಾರ ಇಲ್ಲ ಅಂತ ನೆನಪು ಮಾಡ್ಕೊಳ್ತಾನೆ. ಆ ರೀತಿ ಎಲ್ಲ ನೆನಪು ಮಾಡಿಕೊಂಡು ಉತ್ಥಾಯ ಪುನಃ ಗಜೇಂದ್ರ ಮೋಕ್ಷಣ ಪಾಠಾದಿ ಸ್ತೋತ್ರ ರೂಪೇಣ, ಅವು ವಿಸ್ತಾರವಾಗಿ ಗಜೇಂದ್ರ ಮೋಕ್ಷ ಹೇಳೋದು ಮಾಡ್ತಾ ಮಾಡ್ತಾ ವಿಷ್ಣುವನ್ನು ಹೆಚ್ಚು ಸ್ಮರಣೆ ಮಾಡಬೇಕು. ತಥೋ ಯಥಾವಿಧಿ ತತ್ಪರಿವಾರತ್ವೇನ ರಮಾ ವಿರಿಂಚಾದೀನ್ ಸೋತ್ತಮಾನ್ ಗುರುಂಶ್ಚ ಸ್ಮೃತ್ವ. ಆಮೇಲೆ ಅವರು ಪರಿವಾರದ ಮಹಾಲಕ್ಷ್ಮಿಯಿಂದ ಹಿಡಿದು ದೇವತೆಗಳನ್ನು, ಗುರುಗಳನ್ನು, ಒಟ್ಟು ತನ್ನ ಉತ್ತಮರನ್ನೆಲ್ಲ ಸ್ತೋತ್ರ ಮಾಡಬೇಕು. ಸ್ಮೃತ್ವ ತತಃ ಶ್ರೋತ್ರಿಯಾದೀನ್ ಅವಲೋಕ್ಯ, ಅಲ್ಲಿ ಜ್ಞಾನಿಗಳ ಹತ್ರ ಹೋಗಿ ಅವರು ನೋಡಿ ನಮಸ್ಕಾರ ಮಾಡಿ ಅವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಅದೆಲ್ಲ ಮಾಡಬೇಕು. ಶ್ರೋತ್ರಿಯರಾಗಬೇಕು. ಶ್ರೋತ್ರಿಯಾದೀನ್ ಅವಲೋಕ್ಯ ಯಥಾವಿಧಿ ವಿಧಿ ಮನತಿಕ್ರಮ್ಯ ಕೃತಶೌಚ ಇತ್ಯರ್ಥ. ಇಷ್ಟು ಆಮೇಲೆ ಶೌಚಕ್ಕೆ ಹೋಗಬೇಕು. ಇದಿಷ್ಟು ಫಸ್ಟ್ ಮಾಡ್ತಕ್ಕಂಥ ಕೆಲಸಗಳು. ಮುಂದೆ ಎಕ್ಸ್ಪ್ಲೇಷನ್ ಹೇಳ್ತಾರೆ ಮತ್ತೆ. ರಜನಿ ಪ್ರಾಂತ ಯಾಮಾರ್ಧಂ ಬ್ರಾಹ್ಮ ಸಮಯ ಉಚ್ಯತೆ ಇತಿ ಸ್ಕಾಂದವಚನಾತ್ ರಜನ್ಯ ಅಂತರ್ಯಾಮಃ ಯಾಮಸ್ಯ ಅರ್ಧೋ ಭಾಗಃ ಬ್ರಾಹ್ಮ ಸಮಯಃ ಬ್ರಾಹ್ಮಮುಹೂರ್ತ ಇತಿ ಉಷಃಕಾಲಸ್ಯ ಪ್ರತಿದ್ದೇಶ್ಚ ಇತಿ ಛಾಂದೋಗ್ಯ ಭಾಷ್ಯತಃ ಉಷಃಕಾಲಸ್ಯೈವ ಬ್ರಹ್ಮಮುಹೂರ್ತ ಸಂಜ್ಞಾ ಜ್ಞೇಯ ತಥಾಚೋಕ್ತಂ ವಾರಾಹೇ ತೃತೀಯಾಧ್ಯಾಯ. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಹೇಳಬೇಕಾದ್ರೆ ಬೇರೆ ಕಡೆಗೆ ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಅಂತ ಹೇಳ್ತಾರೆ. ಬ್ರಾಹ್ಮ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ, ಬ್ರಾಹ್ಮಿ ಅಂತ ಹೇಳಬಾರ್ದು, ಬ್ರಾಹ್ಮ ಮುಹೂರ್ತ. ಬ್ರಾಹ್ಮ ಮುಹೂರ್ತದಲ್ಲಿ ಹೇಳಬೇಕು ಅಂತಿರೋದು. ಬ್ರಾಹ್ಮ ಮುಹೂರ್ತ ಅಂದರೆ ಯಾವುದು? ರಜನಿ ಪ್ರಾಂತ ಯಾಮಾರ್ಧಂ. ರಜನಿ ಪ್ರಾಂತ ಯಾಮಾರ್ಧಂ. ರಜನಿ ಅಂದರೆ ರಾತ್ರಿ. ರಾತ್ರಿ ಎಷ್ಟು ಯಾಮಗಳು? ಒಟ್ಟು ದಿವಸಕ್ಕೆ ಎಷ್ಟು ಯಾಮ? 8 ಯಾಮ. ಗೊತ್ತಾಯ್ತಾ? 3 ಯಾಮಕ್ಕೆ ಒಂದು ತಾಸು, 3 ತಾಸಿಗೆ 1 ಯಾಮ. 8 ತಾಸಿಗೆ ಎಷ್ಟಾಯ್ತು? 24 ತಾಸಿಗೆ 8 3 8 20 8 ಯಾಮ ಇದೆ. ರಾತ್ರಿಗೆ 4 ಯಾಮ, ಹಗಲು ರಾತ್ರಿ 4 ಯಾಮ. ಅದರಲ್ಲಿ ಹೇಳ್ತಾರೆ, ಸರಿಯಾಗಿ ನೆನಪಿಟ್ಕೋಬೇಕಿದ್ರೆ ಏನಂತ? ರಜನ್ಯಾಹ ಅಂತಯಾಮಸ್ಯ ಅರ್ಧ. ಅಂತಯಾಮ ಅಂದ್ರೇನು? 4ನೇ ಯಾಮ. 4ನೇ ಯಾಮ ಸರಿಯಾಗಿ ಸನ್ಸೆಟ್ 6ಕ್ಕಾದರೆ, ಸನ್ರೈಸ್ 6ಕ್ಕಾದರೆ 3 ತಾಸಿಗೆ ಇಟ್ಕೊಂಡ್ರೆ ಕೊನೆ ಯಾಮ ಬಿಟ್ವೀನ್ ಯಾವ ಬರುತ್ತೆ? 3ರಿಂದ 6. ಅದರಲ್ಲಿ ಕೊನೆ ಅರ್ಧ, ಸೊ 1.5 ತಾಸು. ಗೊತ್ತಾಯ್ತಾ? ಅಂದರೆ 4:15ಯಿಂದ 6. ಅದನ್ನೇನಂತ ಕರೀತಾರೆ? ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ಅದು ನೆನ್ಪಿಟ್ಕೋಬೇಕು. ಅದನ್ನು ನಾವು ಮೆಕ್ಯಾನಿಕಲಿ ಮಾಡಬಾರ್ದು. ಸನ್ಸೆಟ್ ಸನ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ, ಆವಾಗ ಅದು ವೇರಿ ಆಗುತ್ತೆ. ರಫ್ಲಿ 4:15 ಅಂತ ಇಟ್ಕೊಂಡ್ಬಿಟ್ರೆ ಅದು ಯಾವರೇಜ್ ಅಷ್ಟೇ. ರಾಹುಕಾಲ ಕೂಡ ಹಾಗೇನೆ. ತುಂಬ ಜನ ರಾಹುಕಾಲದ ಲೆಕ್ಕ ಗೊತ್ತಿಲ್ಲ. ಏನು ಮಾಡ್ತಾರೆ? 4ರಿಂದ 4:15ಯಿಂದ 6 ಸಂಡೇ ರಾಹುಕಾಲ ತಿಳ್ಕೊಂಡ್ಬಿಡ್ತಾರೆ. 6 ಮೇಲೆ ಹೋಗ್ಬೋದು ಅಂತೇಳಿ ತಪ್ಪದು. ಅದು ಅಲ್ಲ. ಅವ್ರು ಹಾಕಿರೋದು ಸನ್ರೈಸ್ 6 ಆಗಿ ಸನ್ಸೆಟ್ 6 ಆಗಿದ್ದರೆ ಮಾತ್ರ ಅಪ್ಲಿಕಬಲ್. ಅವತ್ತು ಒಟ್ಟು 6 ಗಂಟೆ ಸೂರ್ಯ ಮುಳುಗಿದರೆ 6 ಗಂಟೆ ರಾಹುಕಾಲ ಮುಗಿಯುತ್ತೆ ಭಾನುವಾರ. ಆದರೆ ಬೇಸಿಗೆಯಲ್ಲಿ ಸೂರ್ಯ 7ಕ್ಕೆ ಮುಳುಗ್ತಾರೆ, ಆಗ ರಾಹುಕಾಲ 7ಕ್ಕೆ ಮುಗಿಯುತ್ತೆ, 6ಕ್ಕೆ ಮುಗಿಯೋದಿಲ್ಲ. ಇವರು 6ಕ್ಕೆ ಎದ್ದು ಹೋಗ್ಬಿಡ್ತಾರೆ. ಆಮೇಲೆ ರಾಹುಕಾಲದಾಗೆ ಸಿಕ್ಕಾಕೋತಾರೆ ಡೈರೆಕ್ಟಾಗಿ. ಗೊತ್ತಾಯ್ತು? ಇದು ಸಿಗ್ನಲ್ ಬರೋಕ್ಕೆ ಮುಂಚೆ ಹೋದಾಗ ಲೆಕ್ಕ. ಇವು ತಪ್ಪದು. ಅದಕ್ಕೆ ಅಪ್ ಟು ಸನ್ಸೆಟ್ ಅಂತ ಇಟ್ಕೊಂಡಿರೋದು. ಯಾರು ಬರೆಯೋದಿಲ್ಲ. ಆದ್ದರಿಂದ ಎಲ್ರಿಗೂ ಅಭ್ಯಾಸ ಆಗಿಬಿಟ್ಟಿದೆ. 7ರಿಂದ 9, 7ರಿಂದ 8:15, 8:15ಯಿಂದ 9, 10 ಹಾಗೆಲ್ಲ ತಪ್ಪದು. ಸೂರ್ಯೋದಯದಿಂದ ಯಾವರೇ ತೊಗೊಂಡು ಅದು ಚೇಂಜ್ ಮಾಡ್ತಾ ಹೋಗ್ಬೇಕಾದ್ರೆ ಆ ರೀತಿ ಲೆಕ್ಕ ಇವರೇ ಹಾಕ್ಕೋಬೇಕಾಗ. ಅವ ಪಾರ್ಟ್ ಏನು ಸಿಗುತ್ತಾಗ? 1.5 ಗಂಟೆ ಅಂದರೆ ಎಷ್ಟಾಗ? ಅರ್ಧ ಯಾಮ. ಆ ಲೆಕ್ಕ ಇಟ್ಕೊಂಡು ಸಂಡೇ ಶನಿವಾರ ಸಂಡೇ ಏನಾದ್ರು 7 ಗಂಟೆ ಸೂರ್ಯ ಮುಳುಗಿದರೆ 7 ಗಂಟೆಯಿಂದ ವಾಪಸ್ ಬರಬೇಕಾಗ. ಬೆಳಿಗ್ಗೆ 6 ಗಂಟೆಗೆ ಆಗಿದ್ದರೆ ರಾಹುಕಾಲ 1.5 ಗಂಟೆ ಆಗಲಿಲ್ಲ, ಎಷ್ಟಾಯ್ತಾಗ? ಜಾಸ್ತಿ ಆಯ್ತಾಗ. ಆಗ ಸೂರ್ಯೋದಯ 7ಕ್ಕಾಗಿ 5:30 ಮುಳುಗಿಬಿಟ್ರೆ ಅದು ರಾಹುಕಾಲ 1.5 ಗಂಟೆ ಇಲ್ಲಾಗ ಏನಾಯ್ತಾಗ? ಕಡಿಮೆ ಆಯ್ತಾಗ. ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಅದೆಲ್ಲ ಅವ್ರ ಪ್ರತಿ ಸಾರಿ ಲೆಕ್ಕ ಹಾಕ್ಲಿಕ್ಕೆ ಬರಲ್ಲ ಅಂದರೆ ಯಾವರೇಜ್ ಹಾಕಿಬಿಟ್ಟಿರ್ತಾರೆ. ಆದರೆ ನೋಟು ಕೂಡ ಕೊಟ್ಟಿರಲ್ಲ ಎಲ್ಲ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು 190 ರಾಹುಕಾಲ ಭಾರಿ ನೋಡಿ ಅದರಲ್ಲೇ ಸಿಕ್ಕಾಕೊಳ್ಳೋ. ಯಾಕೆ ನೋಡ್ಬೇಕು? ಈ ಮತ್ತೆ ನೋಡೋ ಉದ್ದೇಶ ಏನು? ಎಸ್ಕೇಪ್ ಆಗಲಿಕ್ಕೆ. ಸಿಕ್ಕಾಕೊಳ್ಳೋದು ಏನು ಉಪಯೋಗ? ಏನು ಉಪಯೋಗ ಆಗಲಿ.
ಅದು ಸರಿಯಾಗಿ ನೋಡೋಕ್ಕೆ ಬರ್ದಿದ್ರೆ ಹಾಗೋ ಹಾಗೆ ತಪ್ಪದು. ಇದು ಹಾಗೇನೆ ಸನ್ರೈಸ್ ಹೇಳಬೇಕಾದ್ರೆ ಸೂರ್ಯೋದಯಕ್ಕೆ ಮುಂಚೆ ಅರುಣೋದಯ ಕಾಲ ಅಂದರೆ ನಾವು 6 ಗಂಟೆ ತಿಟ್ಕೊಳಕ್ಕೆ ಹೋಗಬಾರ್ದು. ಸೂರ್ಯೋದಯ 6 ಗಂಟೆಗಾಗಿದ್ದರೆ ಮಾತ್ರ 6ರಿಂದ 4:15. 7 ಗಂಟೆಗೆ ಆದರೆ 7ರಿಂದ ವಾಪಸ್ ಹೋಗ್ಬೇಕು. ಮತ್ತು 1 ಗಂಟೆ 36 ನಿಮಿಷ ಅಲ್ಲಿ ಸೂರ್ಯೋದಯ ಸನ್ಸೆಟ್ ಹಿಂದೆ ನೋಡ್ಕೋಬೇಕು, ಯಾವ್ರೇಜ್ ತೊಗೋಬೇಕು. ಅದೆಲ್ಲ ವಿಶೇಷ ಕೆಲಸಗಳು. ಹಾಗೆ ಮಾಡಿದರೆ ಮಾತ್ರ ಸರಿಯಾಗಿ ಸಿಗೋದಿಲ್ಲ. ಧನುರ್ಮಾಸದಲ್ಲಿ 6 ಗಂಟೆಗೆ ಊಟ ಕೂತ್ಬಿಡ್ತಾರೆ ಎಲ್ಲರೂ ಕೂಡ. ಧನುರ್ಮಾಸದಲ್ಲಿ ಸೂರ್ಯ ಹುಟ್ಟೋದೇ 7 ಗಂಟೆಗೆ, ಗೊತ್ತಾಯ್ತಾ? ಸೂರ್ಯೋದಯಕ್ಕಿಂತ ಊಟ ಅಪೋಷಣ ತೊಗೊಳ್ಳೇಬಾರ್ದು. ಎಷ್ಟೋ ಬಡದಲ್ಲಿ ಊಟ 2 ಪಂಕ್ತಿ ಕೂಡ ಮುಗಿಸ್ಬಿಟ್ಟಿರ್ತಾರೆ. ಅವ್ರು ಮೆಕ್ಯಾನಿಕಲಿ ಮಾಡೋದು, ಇಲ್ಲ ಮಾಡೋದು ಗೊತ್ತಿಲ್ಲ, ಅಥವಾ ಮಾಡಬೇಕಾದ ರೀತಿ ವಿಧಿ ವಿಧಾನ. ಧನುರ್ಮಾಸ ಮಾಡಬೇಕು ವಿಧಿ, ಸೂರ್ಯೋದಯ ಆದಮೇಲೆ ಮಾಡಬೇಕು ವಿಧಾನ. ಇವರು ಎಲ್ಲದೂ ಮೆಕ್ಯಾನಿಕಲಿ ಮಾಡೋದ್ರಿಂದ ಮಾಡಿದ್ದೆಲ್ಲ ಕೊನೆಗೆ ಶ್ರಮ. ಅದು ಶ್ರಮ ಏವ ಹೀ ಕೇವಲ ವೇಸ್ಟ್ ಆಯ್ತಾ ಹೊರತು ಲೆಕ್ಕಕ್ಕೆ ಬರಲೇ ಇಲ್ಲ. ಅದೇ ಹೇಳ್ತಿರೋದು. ಯಾವಾಗ ಸನ್ರೈಸ್ 6 ಗಂಟೆಗಿದ್ದು ಸನ್ಸೆಟ್ 6ಕ್ಕಾಗಿದ್ದರೆ, ಇಲ್ಲಿ ಹೋದ್ರಲ್ಲ 7 ಗಂಟೆ ಸನ್ರೈಸ್ ಇದ್ದರೆ 7 ಗಂಟೆಯಿಂದ ತೊಗೋಬೇಕು ವಾಪಸ್ ನೀವು, ಗೊತ್ತಾಯ್ತಾ? ಅದು ಯಾವ್ರೇಜ್ ಹಾಕಿದ್ರೆ ಹೋಗಬೇಕು, ಎಷ್ಟೊತ್ತಿಗೆ ಆಯ್ತು ತೊಗೋಬೇಕು. 7 to 7 ಇದೆಯಾ, 6 to 7 ಇದ್ದಾಗ 13 ತಾಸು ಬಂತಾಗ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದನ್ನು ಮಾಡ್ಕೊಂಡು ಮಾಡೋದು. ಹಾಂ, ಅರುಣೋದಯ 2 3 2 ಒಂದೇ ಆಗುತ್ತೆ. ಯಾಕೆ ಅಂತ ಕೇಳಿದರೆ 4 ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ. 1 ಗಂಟೆ 36 ನಿಮಿಷ ಸೂರ್ಯೋದಯಕ್ಕಿಂತ ಮುಂಚೆ. ಇದು 1 ಗಂಟೆ 30 ನಿಮಿಷ, 6 ನಿಮಿಷ ಹೆಚ್ಚು ಕಡಿಮೆ ಅಷ್ಟೇ ಹೊರತು ಉಳಿದಂಥದ್ದೇ. ಅದು ಕೂಡ ನಾವು ಸೂರ್ಯೋದಯ ಇಟ್ಕೊಂಡೇ ಮಾಡಬೇಕೆ ಹೊರತು ಮೆಕ್ಯಾನಿಕಲಿ ಮಾಡೋಂಗಿಲ್ಲ. ಇದರಿಂದ ಏನಾಯಿತು ಅಂದರೆ ನಮ್ಮ ಪ್ರಕಾರ ಡೈಲಿ ನಾವು ಲೆಕ್ಕ ಇಟ್ಕೊಂಡು ಸೂರ್ಯೋದಯ ಗಮನ ಇರಲೇಬೇಕು. ಡೈಲಿ ಯಾವರೇ ತಿಳ್ಕೊಂಡ್ರೆ ಸಾಲದು, ಡೈಲಿ ತಿಳ್ಕೊಬೇಕು. ಅದು ಪದ್ಧತಿ ಹೋಗಿಬಿಟ್ಟಿದೆ. ಇಂಗ್ಲೀಷ್ ಮೆಥಡ್ ಇಟ್ಕೊಬಿಟ್ಟು ಏನು ಮಾಡ್ತಾರೆ ಇವರು, 6 ಗಂಟೆಯಿಂದ ಇದು ಆತ. ಆ ಇಂಗ್ಲೀಷ್ನಲ್ಲಿ ಯಾವಾಗಲಿ 12 ಗಂಟೆಗೆ ನೆಕ್ಸ್ಟ್ ಡೇ ಶುರುವಾಗಿಬಿಡುತ್ತೆ. ನಮ್ಮದು ಹಾಗಲ್ಲ. ಇವತ್ತು 5 ಗಂಟೆಗೆ 6 ಗಂಟೆಗೆ ಸೂರ್ಯ ಮುಡಿಗೆ 7 ಗಂಟೆಗೆ ಆಗ್ತಿದ್ರೆ 12 ಗಂಟೆ ಮಧ್ಯರಾತ್ರಿ ಆಗೋದಿಲ್ಲ, ಗೊತ್ತಾಯ್ತಾ? 12 ಗಂಟೆ ಮಧ್ಯರಾತ್ರಿ ಆಗೋದು ಎಷ್ಟಾಗುತ್ತಾಗೋದು, 12 ಕಾಲ 12:20 ಆಗೆಲ್ಲ ಬರ್ತಾ ಹೋಗುತ್ತೆ. ಅದು ಮರ್ತು ಬಿಡ್ತಾರೆ ಜನ. ಮತ್ತು ಇಲ್ಲಿ ನಮ್ಮ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನೆಕ್ಸ್ಟ್ ಡೇ ಶುರುವಾಗೋದು 12 ಗಂಟೆಗೆ. ನಮ್ಮ ಶಾಸ್ತ್ರ ಪ್ರಕಾರ ಹಾಗಲ್ಲ, 2 ಗಂಟೆ ಮೇಲೆ. ಅದು ಕೂಡ ಮತ್ತೆ 2 ಕಾಲ 2:15 ಚೇಂಜ್ ಆಗ್ತಾ ಬರುತ್ತೆ, ಗೊತ್ತಾಯ್ತಾ? ಅದೆಲ್ಲ ಫಾಲೋ ಮಾಡೋದು. ಅದು ಕಷ್ಟ. ಅವಾಗ ಕಾಲದ ಬಗ್ಗೆ ಎಷ್ಟು ನಾವು ಕಾಲದ ಬಗ್ಗೆನೇ ಎಚ್ಚರ ಇಲ್ಲ ಅಂತ ಗೊತ್ತಾಗುತ್ತೆ. ಕಾಲದ ಬಗ್ಗೆನೇ ತಿಳುವಳಿಕೆ ಇಲ್ಲ. ಆ ಕಾಲದಲ್ಲಿ ಯಾತಕ್ಕೆ ತಿಳ್ಕೊಬೇಕಂದ್ರೆ ಎಫೆಕ್ಟ್ ಬರ್ಬೇಕಾದ್ರೆ ಆ ಕಾಲ ಆಗೋದು. ಇದು ಎಫೆಕ್ಟ್ ಕ್ರಿಯೇಟ್ ಆಗೋದಿಲ್ಲ. ಇವರೆಲ್ಲ ಹಳ್ಳಿಗಳೇ ಭಾರಿ ಚೆನ್ನಾಗಿ ನೋಡ್ತಾರೆ. ಅದರೆಲ್ಲ ಕೂಡ ಅದು ಕೋಡಿ ಕೂಗಬಹುದು, ಕೋಡಿ ಸರಿಯಾಗಿ ಕೂಗುತ್ತದೆ. ಇದು ಕರೆಕ್ಟ್. ಅದು 1.5 ತಾಸು ಮುಂಚೆ ಕೂಗೋದಿಲ್ಲ, ಸೂರ್ಯೋದಯಕ್ಕಿಂತ ಮುಂಚೆ ಕೂಗುತ್ತದೆ. ಸೊ ಅದು ಇದಕ್ಕಿಂತ ಬೋರಿ ಎಫೆಕ್ಟಿವ್. ಅದು ನಮ್ಮ ಈ ಗಡಿಯಾರಗಳಿಗಿಂತ ಹೆಚ್ಚು ಎಫೆಕ್ಟಿವ್ ಆಗಿರೋದು ಕೋಡಿ ಲೆಕ್ಕ. ಅದು ಕೋಡಿ ವಿಶೇಷ ಅದು ಹೇಳೋದು. ಬೇರೆ ಹಕ್ಕಿ ಕೂಗುತ್ತೆ, ಅಷ್ಟು ಜೋರಾಗಿ ಕೂಗೋದಿಲ್ಲ. ಮತ್ತೊಂದು ಬೇಲೆಲ್ಲ ಕೂಗುತ್ತಾ ಇರಬೇಕು, ಕಾಡೋದಿಲ್ಲ. ಇದರಲ್ಲಿ ಎಲ್ಲ ಕಡೆ ಓಡಾಕೊಂಡಿರುತ್ತಲ್ಲ ಕೋಡಿ, ಅದಕ್ಕೆ ಅದು ನಮಗೆ ಹೆಚ್ಚು ಬಳಕೆ ಬರೋದನ್ನು ಹತ್ತಿರ ಉಪಯೋಗಿಸ್ತಾರೆ ಅಷ್ಟೆ. ಬೈಬೇಕಾದ್ರೆ ಕತ್ತೆ ಅಂತಾರಲ್ಲ ಹಾಗೆ, ಯಾವ ಪ್ರಾಣಿ ಆದರೂ ಆಗ್ಬೋದು, ಅದಕ್ಕೆ ಕತ್ತೆ ಬಯಸ್ಕೊಳ್ಳೋಕ್ಕೆ ಎದ್ದು ಕಾಡುತ್ತೆ. ಆ ಥರ ಇರುತ್ತೆ. ಅವು ಸ್ಪೆಸಿಫಿಕ್ಕಾಗಿ ದೇವರಿಗೆ ಕೆಲವು ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ನೋಡಿ, ಬ್ರಹ್ಮ ಸಮಯ ಬ್ರಾಹ್ಮ ಮುಹೂರ್ತೆ ಇತಿ ಉಷಕಾಲಸ್ಯ ಪ್ರತಿದ್ದೇಶ ಆಚಾರ್ಯರು ಮಾತದು ಚಾಂದೋಗ್ಯ ಭಾಷೆದೊಳಗೆ. ಉಷಕಾಲ ಅಂದರೂ ಒಂದೇ, ಬ್ರಾಹ್ಮ ಮುಹೂರ್ತ ಅಂದರೂ ಒಂದೇ. ಆ ಕಾಲ ತಗೊಳ್ಳಿ ಅಂತ ಹೇಳ್ತಾರೆ. ಉಷಕಾಲಸ್ಯ ಬ್ರಾಹ್ಮ ಮುಹೂರ್ತ ಸಂಜ್ಞಾ ಜ್ಞೇಯ ತಥಾಚೋಕ್ತಂ ವಾರಾಹೇ ತೃತೀಯಾಧ್ಯಾಯೇ, ವರಾಹ ಪುರಾಣದಲ್ಲಿ ಹೇಳಿದ್ದಾರೆ ಅಂತ ಕೋಟ್ ಮಾಡ್ತಾರೆ. ಉಷಕಾಲೇ ಸಮುತ್ತಿಷ್ಠೇತ್ ಸರ್ವದಾ ವೈಷ್ಣವೋ ನರಹ. ಈ ಮಾತು ಯಾತಕ್ಕೆ ಬಂತು, ಆಚಾರ್ಯ ಮಾತು ಯಾತಕ್ಕೆ ಕೋಟ್ ಮಾಡಿದರು ಅಂದರೆ, ಕೆಲವರು ಹೇಳಿದರು ಬ್ರಾಹ್ಮೆಯ ಮುಹೂರ್ತೆ ಚೋತ್ಥಾಯ ಅಂತ. ಇಲ್ಲಿ ಹೇಳ್ತಾರೆ ಉಷಕಾಲೇ ಸಮುತ್ತಿಷ್ಠೇತ್ ಅಂದರೆ. ಆಚಾರ್ಯ ಬರೆದರು ಬ್ರಹ್ಮಕಾಲ ಉಷಕಾಲ 2 ಒಂದೇ ಅಂತ ಅರ್ಥ. ಇದು ಕನ್ಫ್ಯೂಷನ್ ಅವಾಯ್ಡ್ ಆಯ್ತಾ. ಆಚಾರ್ಯ ಕಾಲ ನಿರ್ಣಯಕ್ಕೂ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಗೊತ್ತಾಗುತ್ತೆ. ಪ್ರಕ್ಷಾಲ್ಯ ಪಾಣಿ ಪಾದೌಚ ತತಃ ಆಚಮ್ಯ ಭಕ್ತಿತಃ ಸುಖಾಸೀನಃ ಸ್ಮರೇನ್ನಿತ್ಯಂ ತದೀಯಾಮಿಷ್ಟದೇವತಾಂ. ಇದು ಪ್ರೊಸೀಜರ್. ಸ್ಮರಣೆ ಮಾಡಬೇಕು ಅಂದರೆ ಮೊದಲು ಇನ್ನು ಸ್ನಾನಗಿನ ಮಾಡಲಿಕ್ಕೆ ಟೈಮ್ ಇಲ್ಲಾಗ ಪ್ರಕ್ಷಾಲ್ಯ ಪಾಣಿ ಪಾದೌಚ 2 ಕೈ 2 ಕಾಲು ತೊಳ್ಕೋಬೇಕು. ಆಚಮ್ಯ ಆಚಮನ ಮಾಡಬೇಕು. ಅವಾಗ ಇದಾಗಿಲ್ಲ, ಆದ್ದರಿಂದ ಶ್ರೋತ್ರಾಚಮನ ಮಾಡ್ಬೋದು. ಸುಖಾಸೀನಃ ಸುಖವಾಗಿ ಕೂತೋಬೇಕು ಕಾಮಾಗಿ. ಸ್ಮರೇನ್ ನಿತ್ಯಂ ನಿತ್ಯದಲ್ಲೂ ಕೂಡ ಹೀಗೆ ಮಾಡ್ತಾ ತದೀಯಾಮಿಷ್ಟದೇವತಾ ಇಷ್ಟದೇವತೆಯ ಸ್ಮರಣೆಯನ್ನು ಆಗ ಮಾಡಬೇಕು ಅಂತ ಸ್ಮೃತಿ. ತತ್ರ ಮಂತ್ರಮಾಹ ವ್ಯಾಸಃ. ಏನು ಮಂತ್ರ ಹೇಳಬೇಕಾಗ ಅಂತ ಕೇಳಿದರೆ, ಪ್ರಾತರ್ಭಜಾಮಿ ಭವಭೀತಿ ಮಹಾರ್ತಿಜ್ಞ ಶಾಂತ್ಯೈ ನಾರಾಯಣಂ ಗರುಡವಾಹನ ಮಬ್ಜನಾಭಂ ಗ್ರಹಾಭಿಭೂತ ವರವಾರಣ ಮುಕ್ತಿ ಹೇತುಂ ಚಕ್ರಾಯುಧಂ ತರುಣವಾರಿಜ ಪತ್ರನೇತ್ರಂ. ಈ ವೇದವ್ಯಾಸರ ಮಾತನ್ನು ಕೋಟ್ ಮಾಡ್ತಾರೆ. ಇದನ್ನಿಟ್ಕೊಂಡೇ ವಾದಿರಾಜ ಸ್ವಾಮಿಗಳು ವ್ಯಾಸರಾಜರೆಲ್ಲ ಪ್ರಾತಃ ಸ್ತೋತ್ರ ಬರೆದಿದ್ದಾರೆ.
ಪ್ರಾತರ್ಭಜಾಮಿ ರಮಯಾ ಸಹ ವೆಂಕಟೇಶಂ ಅಂತ ವ್ಯಾಸರಾಜರು. ಆಮೇಲೆ ರಮೇಶ ಸ್ತೋತ್ರ ಅಂತ ಮಧುರಾಜ ಸ್ವಾಮಿಗಳು. ಇದು ಪುರಾಣ ಶ್ಲೋಕ. ಇದು ಪ್ರಾತರ್ಭಜಾಮಿ ಭವಭೀತಿ ಮಹಾರ್ತಿ ಶಾಂತ್ಯೈ ನಾರಾಯಣಂ ಗರುಡವಾಹನಂ ಅಬ್ಜನಾಭಂ ಗ್ರಾಹಾಭಿಭೂತ ವರವಾರಣ ಮುಕ್ತಿಹೇತುಂ ಚಕ್ರಾಯುಧಂ ತರುಣವಾರಿಜ ಪತ್ರನೇತ್ರಂ. ಪ್ರಾತಃ ಬೆಳಿಗ್ಗೆ ಭಜಾಮಿ ಭಜನೆ ಮಾಡ್ತೇನೆ. ಯಾರದ್ದು? ಭವಭೀತಿ ಮಹಾರ್ತಿ ಶಾಂತಿ. ಭವಭಯವೆಂಬ ಮಹಾ ನೋವಿನ ಪರಿಹಾರಕ್ಕೋಸ್ಕರ. ಭವಭೀತಿ ಮಹಾ ಆರ್ತಿ ಶಾಂತಿ, ಶಾಂತಿಗೋಸ್ಕರ ನಾರಾಯಣಂ ಭಜಾಮಿ. ಪ್ರಾತಃ ಕಾಲದ ನಾರಾಯಣ ಸ್ಮರಣೆ ಮಾಡ್ತೇನೆ. ಗರುಡ ನಮ್ಮ ಇಡಿಎಮ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಶುರು ಮಾಡ್ತಾರಲ್ಲ, ಅದರಿಂದ ನಮಗೆ ಎಫೆಕ್ಟ್ ಇದೆ ಅಂತ ಗೊತ್ತಾಯ್ತಾಗ. ಅದು ಆ ಎಫೆಕ್ಟ್ ಹೋಲ್ ಡೇ ವರ್ಕ್ ಮಾಡುತ್ತೆ. ಬೆಳಿಗ್ಗೆ ನೋಡಿರ್ತಾನೆ, ಆ ಪರಿಣಾಮ ಇಡೀ ದಿವಸ ವರ್ಕ್ ಮಾಡುತ್ತೆ ಅಂತ ಅರ್ಥ. ನಾರಾಯಣಂ ಗರುಡವಾಹನ ಅಬ್ಜನಾಭಂ. ಗರುಡವಾಹನ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು. ಅಬ್ಜನಾಭಂ ಪದ್ಮನಾಭ. ಗ್ರಾಹಾಭಿಭೂತ ವರಚಾರಣ ಮುಕ್ತಿ ಹೇತು. ಗ್ರಾಹ ಅಭಿಭೂತ ವರ ವಾರಣ ಮುಕ್ತಿ ಹೇತು. ಗ್ರಾಹ ಅಂದರೆ ಗ್ರಹ, ಗ್ರಹ ಅಂದರೆ ಮೊಸಳೆ, ಹಿಡಿಯೋದು ಅಂತ ಅರ್ಥ. ಮೊಸಳೆಗೆ ಸೋತಂತಹ ವರವಾರಣ ಮುಕ್ತಿ ಹೇತು, ಗಜೇಂದ್ರನಿಗೆ ಮುಕ್ತಿಗೆ ಕಾರಣನಾದ ರೂಪ, ಅದನ್ನು ಧ್ಯಾನ ಮಾಡಬೇಕು. ಗರುಡವಾಹನಾಗೆ ಬಂದಿದ್ದಾಗ. ಚಕ್ರಾಯುಧಂ, ಚಕ್ರಾಯುಧ ದಾರಿಯಾಗಿರಬೇಕು. ತರುಣ ವಾರಿಜ ಪತ್ರ ನೇತ್ರ. ವಾರಿಜ ಅಂದರೆ ಕಮಲ, ವಾರಿಜ ಪತ್ರ ಕಮಲದ ಎಲೆ. ತರುಣ ವಾರಿಜ ಅಂತ ಹೇಳಿದರೆ ಫ್ರೆಶ್ ಆಗಿರ್ತಕ್ಕಂತಹ ಕಮಲ ಪತ್ರದಂಥ ನೇತ್ರ, ಪುಂಡರೀಕಾಕ್ಷದಂಥ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು. ಇದು ಬೆಳಗ್ಗೆ ಸ್ಮರಣೆ ಮಾಡ್ತಕ್ಕಂಥ ಭಗವದ್ ರೂಪದ ಚಿಂತನೆ. ತತಃ ಒಂದೇ ವಿಷ್ಣುಂ ನಮಾಮಿ ಇತ್ಯಾದಿ ಗುರುನಮನಂ ಕುರ್ಯಾತ್. ಒಂದೇ ವಿಷ್ಣುಂ ನಮ, ಒಂದೇ ಶ್ಲೋಕ. ಶ್ರೀಮತ ಜಪಂ ಬ್ರಹ್ಮವಾಯುಚ ಒಂದೇ ಇತ್ಯಾದಿ. ತಥೋ ಧರ್ಮಾಧಿಕಂ ಚಿಂತೆಯೇ. ಆಗ ಧರ್ಮ ಕಾರ್ಯವೆಲ್ಲ ಚಿಂತನೆ ಮಾಡಬೇಕು. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಧರ್ಮಮರ್ಥಂತ್ಯ ಚಿಂತೆಯೇತಿಥಿ ಕೂರ್ಮಪುರಾಣೋಕ್ತೇ. ನೋಡಿ, ಉಷಕ್ಕಾಲೇ ಬ್ರಾಹ್ಮ್ಯ ಮುಹೂರ್ತೆ ಬಂತು, ಎರಡು ಮ್ಯಾಚ್ ಆಯಿತು. ತ್ರೈಲೋಕ್ಯ ಚೈತನ್ಯ ಭವಾತಿ ದೇವ ಶ್ರೀನಾಥ ವಿಷ್ಣು ಭವದಾಜ್ಞೆಯೈವ ಪ್ರಾತಃ ಸಮುತ್ಥಾಯ ತವ ಪ್ರಿಯಾರ್ಥಂ ಸಂಸಾರ ಯಾತ್ರಾಂ ಅನುವರ್ತಯಿಷ್ಯೇ. ಇದು ಜನರಲ್ ಸಂಕಲ್ಪ. ಇದೆ ತ್ರೈಲೋಕ್ಯ ಚೈತನ್ಯ ಭವಾದಿ ದೇವ ಶ್ರೀನಾಥ ವಿಷ್ಣು ಭವದಾಜ್ಞೆಯೈವ ಪ್ರಾತಃ ಸಮುತ್ಥಾಯ. ನಿನ್ನ ಅಪ್ಪಣೆಯಂತೆ ನಾನು ಬೆಳಗ್ಗೆ ಎದ್ದು ತವ ಪ್ರಿಯಾರ್ಥಂ, ನಿನ್ನ ಪ್ರೀತಿಗೋಸ್ಕರವಾಗಿ ಸಂಸಾರ ಯಾತ್ರಾ ಅನುವರ್ತಯಿಷ್ಯೆ, ಸಂಸಾರ ಯಾತ್ರೆಯನ್ನು ಸಾಗಿಸ್ತಾ ಇದ್ದೇನೆ ಅಂತ. ಅವತ್ತಿನ ಡ್ಯೂಟಿ ಏನು ಬಂದು ಜ್ಞಾಪಕ ಮಾಡ್ಕೋಬೇಕು. ಒಳ್ಳೆ ಮುಂದೆ ಶ್ಲೋಕ ನೋಡಿ, ಎಷ್ಟು ಚೆನ್ನಾಗಿದೆ ಅದು. ಸ್ವಾಮಿ ತ್ವಂ ನೃಹರೇ ತವಾನುಚರಣಾ ಪ್ರಾಣಾ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನಂ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ. ಒಳ್ಳೆ ಬ್ರಾಡ್ ಸಂಕಲ್ಪ. ಏನು ಎಲ್ಲಿ ಇದು ಉಪಯೋಗಿಸಿದ್ದು ತೊಗೊಂಡಿದ್ದಾರೆ ಅಂತ ಅರ್ಥ. ಇವರು ಕೂಡ ತಮ್ಮದು ಅಂತ ಹೇಳಿಲ್ಲ, ಪುರಾಣ ವಾಕ್ಯ ಇದು. ಅವರು ಪುರಾಣ ವಾಕ್ಯ ತೊಗೊಂಡಿದ್ದಾರೆ. ಹಾಗೆ ಗೊತ್ತಾಯ್ತಾ? ಅವ್ರನ್ನ ಪುರಾಣ ಅವ್ರ ವಾಕ್ಯ ತೊಗೊಂಡಿಲ್ಲ, ಪುರಾಣ ವಾಕ್ಯ ಅವರು ತೊಗೊಂಡಿದ್ದಾರೆ. ಯಾಕೆ ಮೊದಲೇ ಯಾವುದಿತ್ತು? ಪುರಾಣಗಳು ಬದಲು ಅದೆಲ್ಲ ಅಡಾಪ್ಟ್ ಮಾಡಿದ್ದಾರೆ. ಅಲ್ಲಿ ಬದಲಾಯಿಸ್ಕೊಂಡಿದ್ದಾರೆ. ವಿಷ್ಣು ಹೋಗಿ ಶಂಭೋ ಮಾಡಿಕೊಂಡಿದ್ದಾರೆ. ಅದೇ ರೀತಿಯೇ ಮಾತಾಚ ಕಮಲಾದೇವಿ ಪಿತಾದೇವೋ ಇದ್ದಾಗ ಅವರೆಲ್ಲ ಮಾತಾಚ ಪಾರ್ವತೀ ದೇವಿ ಅಂತ ಬದಲಾಯಿಸ್ಕೊತಾರೆ ಪುರಾಣದ ವಾಕ್ಯಗಳು. ಸ್ವಾಮಿ ತ್ವಂ ಹರೇ ತವಾನುಚರಣಾ ಪ್ರಾಣಾ. ಸ್ವಾಮಿ ನರಸಿಂಹದೇವರೇ, ಪ್ರಾಣಾ ತವ ಅನುಚರಣಾ. ಎಲ್ಲ ಇಂದ್ರಿಯಗಳು ನಿನ್ನ ಅನುಚರಣ ಸೇವೆಗೋಸ್ಕರ ಇವೆ. ಭೃತ್ಯರು. ಶರೀರಂ ಗೃಹಂ, ಈ ಶರೀರವೇ ಮನೆ. ಪೂಜಾತೆ ವಿಷಯೋಪಭೋಗ ರಚನ, ಏನೇನು ಇವತ್ತು ನಾನು ಭೋಗವನ್ನು ಮಾಡ್ತೇನೆ ವಿಷಯಗಳನ್ನು, ಅದು ನಿನ್ನ ಪೂಜೆ. ನಿದ್ರಾ ಸಮಾಧಿ ಸ್ಥಿತಿ, ನಿದ್ರೆ ಮಾಡ್ತಾರೆ. ಅದೇ ಅಪಸಂಪ್ರಜ್ಞಾತ ಸಮಾಧಿ ಸ್ಥಿತಿ ಇದ್ದಾಗೆ. ನಿದ್ರೆ ಅಷ್ಟೇ ಜ್ವರ ಮಾಡಿರ್ತಾರೆ ನಿದ್ರೆ ಕೆಲವರು, ಏನು ಎಚ್ಚರಣೆ ಆಗೋದಿಲ್ಲ ಆ ರೀತಿ. ಸಮಾಧಿ ಸ್ಥಿತಿ. ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ, ಏನು ಓಡಾಡ್ತಾರೆ ಅದಿಷ್ಟು ಕೂಡ ಏನದು ಹಾದಿ ನಡೆಯುವುದೇ ಯಾತ್ರೆ. ಇದೆಲ್ಲ ಜಾಸ್ತಿ ಹಾಗೆ ಉಪಯೋಗಿಸಿದ್ದಾರೆ. ಏನು ಓಡಾಡ್ತೇವೆ, ಆಫೀಸ್ಗೆ ಹೋಗೋದೇ ಯಾತ್ರೆ ಇದ್ದಾಗೆ. ಯಾಕೆ ಅಲ್ಲಿಗೆ ಹೋಗ್ತೇವೆ, ಕೆಲಸ ಮಾಡ್ತೇವೆ, ದುಡ್ಡು ಬರ್ತದೆ, ಅದು ತರ್ತಾನೆ, ಪದಾರ್ಥ ದೇವ್ರ ನೈವೇದ್ಯಕ್ಕೆ ಉಪಯೋಗಿಸ್ತಾನೆ. ಸೊ ಯಾತ್ರೆ ಆಯ್ತಲ್ಲ. ಆ ಥರ ಅನುಸಂಧಾನ ಇರಬೇಕು. ಏನೇನು ಮಾಡಿರ್ತೇವೆ ಅದಿಷ್ಟು ಕೂಡ ಏನದು ದೇವ್ರ ಸೇವೆ. ಅದಕ್ಕೆ ಪ್ರದಕ್ಷಿಣ ವಿಧಿ. ಸ್ತೋತ್ರಾಡಿ ಸರ್ವಾಗಿರಹ, ಮಾತಾಡೋದೆಲ್ಲ ದೇವ್ರ ಸ್ತೋತ್ರಗಳೇ. ಯಾಕೆ ನಮಗೆ ಸುಲಭ ಅದು. ಸರ್ವಶಾಸ್ತ್ರ ಪ್ರತಿಪಾದ್ಯ, ಸರ್ವ ಅಕ್ಷರ ಪ್ರತಿಪಾದ್ಯ ಅಂತ ಗೊತ್ತಾದ ಮೇಲೆ ಏನು ಮಾತಾಡಿದ್ರು ದೇವ್ರ ಹೆಸರೇ ಅದು. ಯದ್ಯತ್ ಕರ್ಮ ಕರೋಮಿ, ಏನೇನು ಕೆಲಸ ಮಾಡ್ತೇನಲ್ಲ, ತತ್ತದಖಿಲಂ ವಿಷ್ಣು ತವಾರಾಧನ, ಎಲ್ಲ ನಿನ್ನ ಪೂಜೆನೇ.
ಇದು ಬ್ರಾಡೆಸ್ಟ್ ದೇವ್ರ ಪೂಜೆ ಇದು. ಅದನ್ನ ಹೇಳ್ಬೇಕು, ಹಾದಿ ನಡೆಯುವುದೇ ಯಾತ್ರೆ ಅಂತ ಹೇಳೋದು, ಓಡಾಡುವುದೇ ಪ್ರದಕ್ಷಿಣೆ ಅದು, ಮಲಗುವುದೇ ಮೈವರೆತು ಮಲಗುವುದೇ ವಹಿತೆಗೆ ನಮಸ್ಕಾರ, ಸಾಧನಕ್ಕೆ ಬಗೆಗಾಣೆ ನೆನ್ನಬಹುದೇ ಅಂತ ಹೇಳಬೇಕಾದ್ರೆ ಮೈ ಮರೆತು ಮಲಗುವುದೇ ಮಹಿತೆಗೆ ನಮಸ್ಕಾರ, ಕೈ ಮೀರಿ ಹೋದದ್ದೇ ಕೃಷ್ಣಾರ್ಪಣ. ದಾರಿಯಲ್ಲಿ ಬರ್ತಿದ್ದ ಜಾರಿ ಬಿದ್ದೋಯ್ತು, ಬಸ್ಸಲ್ಲೋ ಟ್ರೈನಲ್ಲಿ ಕೂತಿದ್ದಾರೆ, ಎತ್ತೋ ಚಾನ್ಸೇ ಇಲ್ಲ. ಅವಾಗ ಏನು ಮಾಡ್ದ, ಸ್ಪೆಷಲ್ ಆದರೂ ಕೃಷ್ಣಾರ್ಪಣ ಆದರೆ ಅದಾದರೂ ಕೃಷ್ಣಾರ್ಪಣ ಆದರೆ ಆಗಲಿ ಕೊನೆ ಪಕ್ಷ. ಅದು ಏನಾಗುತ್ತೆ, ನಾವಾಗಿ ಕೃಷ್ಣಾರ್ಪಣ ಪುಣ್ಯ, ಅನಿವಾರ್ಯವಾಗಿ ಕೃಷ್ಣಾರ್ಪಣ ನೀವು ಕೊನೆ ಪಕ್ಷ. ಇದು ವಾಪಸ್ ತೊಗೊಳ್ಳೋ ಚಾನ್ಸೇ ಇಲ್ಲ ಅಂತ ಗೊತ್ತಾಗ್ಲಾದ್ರೂ ಅದು ಬಿಡಿ, ಹಾಗೆಲ್ಲ ಬ್ರಾಡಾಗಿ ಹೇಳ್ತಾರೆ. ಸಂಸಾರ ಯಾತ್ರಾ ಬರುವರ್ತಮಾನ ತ್ವದಾಜ್ಞೆಯಾನುಹರೆ ಅಂತರಾತ್ಮನ್ ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ ಜಾನಾಮ್ಯಧರ್ಮಂ ನ ಚ ಮೇ ನಿವೃತ್ತಿ ಕೃಷ್ಣೇನ ದೇವೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಸಂಸಾರ ಯಾತ್ರಾ ಬರುವರ್ತಮಾನ ತ್ವದಾಜ್ಞೆಯಾನುಹರೆ ಅಂತರಾತ್ಮನ್, ನಿನ್ನ ಅಪ್ಪಣೆ ಅಂತ ಸಂಸಾರ ಯಾತ್ರೆ ನಡೆಸ್ತಾ ಇದ್ದೇನೆ. ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಆದರೆ ನಮ್ಮ ಸ್ಥಿತಿ ಹೇಗಿದೆ ಅಂದರೆ ಧರ್ಮ ಯಾವುದು ಅಂತ ಗೊತ್ತು, ಪ್ರವೃತ್ತಿ ಇಲ್ಲ. ಜಾನಾಮಿ ಅಧರ್ಮಂ ನ ಚ ಮೇ ನಿವೃತ್ತಿ, ಪಾಂಡವ ಗೀತಾ ಅಂತ ಬರುತ್ತೆ, ಅದು ದುರ್ಯೋಧನ ಮಾತು ಅಂತ ಕೋಟ್ ಮಾಡ್ತಾರೆ. ಜಾನಾಮಿ ಅಧರ್ಮಂ ನ ಚ ಮೇ ನಿವೃತ್ತಿ, ಅಧರ್ಮ ಯಾವುದು ಅಂತ ಗೊತ್ತು, ಬಿಡ್ಲಿಕ್ಕಾಗ್ತಾ ಇಲ್ಲ. ಧರ್ಮ ಯಾವುದು ಅಂತ ಗೊತ್ತು, ಮಾಡಲಿಕ್ಕಾಗ್ತಾ ಇಲ್ಲ. ಕೃಷ್ಣೇನ ದೇವೇನ ಹೃದಯ ಸ್ಥಿತೇನ, ಏನು ದೇವರ ಹೃದಯದಲ್ಲಿ ನಿಂತಿದ್ದಾನೆ, ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ, ನಾನು ಆಡಿಸಿದಾಗ ಆಡ್ತಾ ಇದ್ದೇವೆ ಹೊರತು ನಮಗೆ ಸ್ವಾತಂತ್ರ್ಯ ಇಲ್ಲ ಎಂಬುದನ್ನು ಚಿಂತನೆ ಮಾಡಿ, ಇದೆಲ್ಲ ನಮ್ಮ ಸರೆಂಡರ್ ಆಗೋದು ದೇವರಿಗೆ, ಅಸ್ವಾತಂತ್ರ್ಯ ಚಿಂತನೆ. ಇತಿ ಸ್ಮೃತ್ವಾ ತತಃ ಶ್ರೋತ್ರ್ಯಾಧಿಕಂ ಅವಲೋಕಯೇತ್ ನತು ಪಾಪಿನಂ, ಪುಣ್ಯವಂತರು ನೋಡಬೇಕು, ಪಾಪಿಗಳನ್ನು ನೋಡಬಾರದು. ಪ್ರಾತರ್ ಅವಲೋಕ, ಅದಕ್ಕೆ ತೀರ್ಥಯಾತ್ರೆ ಇತ್ಯಾದಿ ಹೋದ ಕಾಲಕ್ಕೆ ಏನಾಗುತ್ತಲ್ಲಿ ಪಾಪಿಗಳು ಬರೋ ಚಾನ್ಸಸ್ ಕಡಿಮೆ ಆದ್ದರಿಂದ ಪುಣ್ಯವಂತರು ನೋಡೋಕ್ಕೆ ಬರುತ್ತೆ. ಇಲ್ಲೆಲ್ಲ ಸಿಗೋದು ಪುಣ್ಯವಂತರು ನಮಗೆ, ಬೇರೆ ಎಷ್ಟೋ ಕಡೆ ಹೋದ ಪುಣ್ಯವಂತರಲ್ಲಿ ಸಿಗಬೇಕಾಗುತ್ತೆ. ಅದಕ್ಕೆ ಎಲ್ಲಿ ವೇದ ಘೋಷ ಇಲ್ಲ, ಎಲ್ಲಿ ನಿತ್ಯಕರ ಅನುಷ್ಠಾನ ಇಲ್ಲ, ಅಲ್ಲೆಲ್ಲ ವಾಸನೆ ಮಾಡಬೇಡಿ, ಅವೆಲ್ಲ ಮ್ಲೇಚ್ಛ ದೇಶ ಅಂತ ಕರೀತಾರೆ. ಅದು ಬಾಹಿರ ದೇಶಗಳು, ಉಪಯೋಗ ಇಲ್ಲ. ನದಿ ಅದೇ ಮುಂದೆ ಟೀಚರಿಗೆಲ್ಲ ಹೇಳ್ತಾರೆ, ಅದನ್ನು ಆಮೇಲೆ ಕಂಟಿನ್ಯೂ ಮಾಡಿ ಭಾರಿ ಡೀಟೇಲ್ ಪ್ರತಿಯೊಂದನ್ನು ಬರುತ್ತೆ, ಶೌಚ ಅದೆಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ.